ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರದ 3ನೇ ಅಧ್ಯಾಯವಾದಂಥ ಹಣ ಮತ್ತು ಬ್ಯಾಂಕು ವ್ಯವಹಾರಗಳು, ಇದಕ್ಕಿಂತ ಪೂರ್ವದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ನಾವು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದ ಬಗ್ಗೆ ತಿಳ್ಕೊಂಡಿವಿ. ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಎಂದರೆ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯವಾಗಿದೆ. ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯ, ಅಂತಿಮ ಸರಕುಗಳ ಹಣರೂಪಿ ಮೌಲ್ಯವಾಗಿದೆ. ಹಣವು ಸರಕು ಮತ್ತು ಸೇವೆಗಳ ವ್ಯವಹಾರಕ್ಕೆ ಏನು ಕೆಲಸ ಮಾಡ್ತೈತೆ ಅಂದ್ರೆ ಸಹಕಾರಿಯಾಗಿದೆ. ಸರಕು ಮತ್ತು ಸೇವೆಗಳನ್ನು ನಾವು ಪಡೆದುಕೊಳ್ಳಲು ಹಣವು ಏನಪ್ಪ ಅಂದ್ರೆ ಸಹಕಾರಿಯಾಗಿದೆ. ವಿನಿಮಯ ಮಾಧ್ಯಮವೆಂದು ಸಾರ್ವತ್ರಿಕವಾಗಿ ಸ್ವೀಕರಿಸಲಾಗಿದೆ. ಹಣವನ್ನು ವಿನಿಮಯ ಮಾಧ್ಯಮವೆಂದು ಸಾರ್ವತ್ರಿಕವಾಗಿ ಸ್ವೀಕರಿಸಲಾಗಿದೆ. ಈ ಕಾರಣದಿಂದ ಅರ್ಥವ್ಯವಸ್ಥೆಯಲ್ಲಿ ಹಣವು ಮಹತ್ತರವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಹಣವು ಮಹತ್ತರವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಹಾಗಾದ್ರೆ ಮಾನವ ತನ್ನ ನಾಗರಿಕತೆಯ ಮನುಷ್ಯ ತನ್ನ ನಾಗರಿಕತೆಯ ಅಭಿವೃದ್ಧಿಯ ದಿಶೆಯಲ್ಲಿ ಅನೇಕ ವಸ್ತುಗಳನ್ನು ಸಂಶೋಧಿಸಿದ್ದಾನೆ. ಮನುಷ್ಯ ತನ್ನ ನಾಗರಿಕತೆಯ ದೃಷ್ಟಿಯಲ್ಲಿ, ತನ್ನ ನಾಗರಿಕತೆಯ ಅಭಿವೃದ್ಧಿಯಲ್ಲಿ ಅನೇಕ ವಸ್ತುಗಳನ್ನು ಏನಪ್ಪ ಅಂದ್ರೆ ಸಂಶೋಧನೆ ಮಾಡ್ಯಾನ. ಅವುಗಳಲ್ಲಿ ಪ್ರಮುಖವಾಗಿರುವಂಥವುಗಳು ಬೆಂಕಿ, ಚಕ್ರ ಮತ್ತು ಹಣ. ನೋಡ್ರಿ, ನಾಗರಿಕತೆಯ ದೃಷ್ಟಿಯಿಂದ ಬೆಂಕಿ, ಚಕ್ರ ಮತ್ತು ಹಣ ಎನ್ನುವಂಥ ಈ 3 ಸಂಶೋಧನೆಯನ್ನು ಮಾಡಿದಾನ. ಇವು ಮಾನವನ ನಾಗರಿಕತೆಯ ದಿಕ್ಕನ್ನೇ ಏನಪ್ಪ ಅಂದ್ರೆ ಬದಲಾಯಿಸಿವೆ. ಮನುಷ್ಯನ ನಾಗರಿಕತೆಯ ದಿಕ್ಕನ್ನೇ ಏನಪ್ಪ ಅಂದ್ರೆ ಇವು ಬದಲಾಯಿಸಿದಾವಂತ ಹೇಳ್ತೀವಿ. ಹಣವಿಲ್ಲದ ಜಗತ್ತನ್ನು ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ನೋಡಿ, ಯಾರಿಗೂ ಹಣ ಇಲ್ಲದ ಜಗತ್ತನ್ನು ಊಹಿಸಿಕೊಳ್ಳಲು ಏನಪ್ಪ ಅಂದ್ರೆ ಸಾಧ್ಯವಿಲ್ಲ. ಇದು ಆರ್ಥಿಕತೆಯ ಅವಿಭಾಜ್ಯ ಅಂಗವಾಗಿದೆ. ನೋಡಿ, ಇದು ಆರ್ಥಿಕತೆಯ ಅವಿಭಾಜ್ಯ ಅಂಗವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾದರೆ ಹಣ ಅಂದರೆ ಏನು? ಹಣ ಎಂದರೇನು? ಹಣದ ಕಾರ್ಯಗಳು, ಹಣವನ್ನು ಯಾರು ಪೂರೈಸುತ್ತಾರೆ, ಹಣದ ಬೇಡಿಕೆಯ ಉದ್ದೇಶಗಳು, ನಂತರ ಹಣದ ಪೂರೈಕೆಯನ್ನು ನಾವು ಹೇಗೆ ಮಾಪನ ಮಾಡುತ್ತೇವೆ, ಹಣದ ಪೂರೈಕೆಯನ್ನು ಯಾರು ನಿರ್ವಹಿಸುತ್ತಾರೆ, ಸಾರ್ವತ್ರಿಕವಾಗಿ ಸಾರ್ವಜನಿಕ ಹಣಕಾಸಿನ ಸಂಸ್ಥೆಗಳನ್ನು ಯಾರು ಏನಪ್ಪ ಅಂದ್ರೆ ಹಣವನ್ನು ಸೇವೆಗಳನ್ನು ಯಾರು ಒದಗಿಸ್ತಾರೆ, ಬ್ಯಾಂಕುಗಳು ಎಂದರೇನು, ಹಣದ ಪೂರೈಕೆಯಲ್ಲಿ ಅವುಗಳ ಪಾತ್ರವೇನು, ಈ ಅಧ್ಯಾಯದ ಮೂಲಕ ನಾವೇನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ. ನೋಡಿರಿ, ಹಣ ಮತ್ತು ಬ್ಯಾಂಕ್ ವ್ಯವಹಾರಗಳು. ಹಣ ಅಂದರೆ ಏನು? ಹಣದ ಉದ್ದೇಶಗಳು, ಹಣವನ್ನು ಯಾರು ಪೂರೈಸುತ್ತಾರೆ, ಹಣವು ಎದಕ್ಕಾಗಿ ಬೇಡಿಕೆಗೆ ವ್ಯಕ್ತವಾಗುತ್ತದೆ, ಸಾರ್ವಜನಿಕ ಹಣಕಾಸಿನ ಸೇವೆಗಳು ಯಾರು ಒದಗಿಸುತ್ತಾರೆ, ಬ್ಯಾಂಕುಗಳು ಅಂದರೆ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹುಡುಕಬೇಕಾದ್ರೆ ಈ ಅಧ್ಯಾಯದ ಮೂಲಕ, ಹಣ ಮತ್ತು ಬ್ಯಾಂಕು ವ್ಯವಹಾರಗಳೆನ್ನುವಂಥ ಅಧ್ಯಾಯದ ಮೂಲಕ ನಾವೇನು ಮಾಡ್ತೀವಿ ರೀ, ಉತ್ತರವನ್ನು ಹುಡುಕ್ತೀವಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಪುರಾತನ ಕಾಲದಿಂದಲೂ ಕೂಡ ನೋಡಿ, ಪುರಾತನ ಕಾಲದಿಂದಲೂ ಮಾನವನ ಬಯಕೆಗಳು ಬಹಳ ಪರಿಮಿತಿಯಲ್ಲಿದ್ದವು. ಮನುಷ್ಯನಿಗೆ ಅವಾಗ ಏನಿದ್ದಿದ್ದಿಲ್ಲ ರೀ, ಆಸೆ ಆಕಾಂಕ್ಷೆಗಳಿದ್ದಿದ್ದಿಲ್ಲ. ಯಾವುದೇ ರೀತಿಯಾದಂಥ ವಿಪರೀತವಾದಂಥ ಬಯಕೆಗಳಿರಲಿಲ್ಲ. ಅವನ ಬಯಕೆಗಳು ಹೆಂಗಿದ್ದವು ಅಂದ್ರೆ ರೀ, ಪರಿಮಿತಿಯಲ್ಲಿದ್ದವು. ಅಲ್ಲದೆ ಸರಳವಾಗಿದ್ದವು. ಅತಿಯಾದಂಥ ಆಸೆಯನ್ನು ಪಡ್ತಾ ಇರಲಿಲ್ಲ. ಆಸೆ ಎಂಥವಿದ್ದು ಅಂದ್ರೆ ರೀ, ಸರಳವಾದಂಥ ಆಸೆ. ಅಲ್ಲಿ ಏನು ಸಿಗ್ತಾ ಇತ್ತು ಅದನ್ನೇ ಏನಪ್ಪ ಅಂದ್ರೆ ಪಡೆದು ತೃಪ್ತಿ ಪಡೆಯುವಂಥ ಆಸೆಯನ್ನು ಮನುಷ್ಯ ಹೊಂದಿದ್ದ. ಜನರು ತಮಗೆ ಅಗತ್ಯವಿದ್ದು ಎಲ್ಲ ವಸ್ತುಗಳನ್ನು ತಾವೇ ಉತ್ಪಾದಿಸಿಕೊಳ್ಳುತ್ತಿದ್ದರು. ನೋಡಿ, ಇಲ್ಲಿ ಹೆಂಗಿತ್ತಂದ್ರೆ ಅವಾಗಿನ ಕಾಲ ರೀ, ಜನರು ತಮಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ತಾವೇ ಏನು ಮಾಡ್ತಾ ಇದ್ರಿ, ಉತ್ಪಾದಿಸಿಕೊಳ್ತಾ ಇದ್ರು. ಇತರರ ಮೇಲೆ ಅವಲಂಬನೆ ಇರಲಿಲ್ಲ. ಅವಾಗಿನ ಜನ ಹೆಂಗಿದ್ರು ಅಂದ್ರೆ ರೀ, ಇತರರ ಮೇಲೆ ಅವಲಂಬನೆ ಇದ್ದಿದ್ದಿಲ್ಲ. ತಮಗೆ ಬೇಕಾದಂಥ ಸರಕುಗಳನ್ನು ತಾವೇ ಉತ್ಪಾದಿಸಿಕೊಳ್ಳುವುದರ ಮೂಲಕ ಸ್ವಾವಲಂಬನೆ ಜೀವನ ಪ್ರಾಚೀನ ಕಾಲದ ಜೀವನದಲ್ಲಿ ವಿಶಿಷ್ಟವಾದಂಥ ಒಂದು ಲಕ್ಷಣವಾಗಿತ್ತು. ನೋಡಿ, ಸ್ವಾವಲಂಬನೆ ಅಂದ್ರೆ ರೀ, ಇನ್ನೊಬ್ಬರ ಮೇಲೆ ಹೊರೆಯಾಗದೆ,
ಇನ್ನೊಬ್ಬರಿಗೆ ಏನಪ್ಪ ಅಂದ್ರೆ ಒತ್ತಡವನ್ನು ಹೇರದೆ ತಮಗೆ ಬೇಕಾದಂಥ ವಸ್ತುಗಳನ್ನು ತಾವೇ ಏನು ಮಾಡಿದ್ರಿ ಉತ್ಪಾದಿಸಿಕೊಂಡು ಸ್ವಾವಲಂಬಿನಿ ಸ್ವಯಂ ಜೀವನವನ್ನು ನಡೆಸುವಂಥದ್ದು ಪ್ರಾಚೀನ ಕಾಲದ ನಾಗರಿಕತೆಯ ಒಂದು ವಿಶಿಷ್ಟವಾದಂಥ ಲಕ್ಷಣವಾಗಿತ್ತು. ಇಲ್ಲಿ ಪ್ರತಿಯೊಂದು ಕುಟುಂಬವು ಪೂರ್ಣ ಸ್ವಾವಲಂಬನೆ ವೈವಿಧ್ಯಮಯವಾಗಿ ಬೆಳೆದುಕೊಂಡಿರುವಂತೆ ನೋಡಿ. ಇಲ್ಲಿ ಪ್ರತಿಯೊಂದು ಕುಟುಂಬ ಎಂಥವಿದ್ದು ಅಂತ ಹೇಳ್ತಾರೆ ಅಂದರೆ ಸ್ವಾವಲಂಬಿತ ಜೀವನವಾಗಿ ಅದು ವೈವಿಧ್ಯಮಯವಾದಂಥ ಬೆಳೆಯತೊಡಗಿದಂತೆ ವಸ್ತು ವಿನಿಮಯ ಅಗತ್ಯ ಉದ್ಭವಿಸಿತು. ನೋಡಿ, ಕುಟುಂಬಗಳು ಸ್ವಾವಲಂಬನೆಯಿಂದ ಬೆಳೆಯತೊಡದಂತೆ ಜನಸಂಖ್ಯೆ ಏನಪ್ಪ ಅಂದ್ರೆ ಬೆಳೀತಾ ಹೋದಂತೆ ಇಲ್ಲೇನಾಗ್ತಾ ಹೋಯ್ತಂದ್ರೆ ರೀ ವಸ್ತು ವಿನಿಮಯ ಅಗತ್ಯ ಉದ್ಭವಿಸಿತು. ಆಗ ಹಣವು ಅಸ್ತಿತ್ವದಲ್ಲಿದ್ದರಿಂದ ನೋಡಿ, ಹಣವು ಅಸ್ತಿತ್ವದಲ್ಲಿರದೇ ಇದ್ದರಿಂದ ವಸ್ತುಗಳೇ ನೇರವಾಗಿ ಏನಾಗ್ತಾ ಇದ್ದವು ರೀ ವಿನಿಮಯವಾಗ್ತಾ ಇದ್ದವು. ನೋಡಿ, ಸ್ವಾವಲಂಬನೆ ಜೀವನದೊಂದಿಗೆ ಅವಾಗ ಹಣ ಏನಾಗಿದ್ದಿಲ್ಲ ರೀ ಚಲಾವಣೆ ಇರಲಿಲ್ಲ. ಅವಾಗ ವಸ್ತುಗಳೇ ಏನಾಗ್ತಾ ಇದ್ವು ರೀ ವಿನಿಮಯ ಮಾಡಿಕೊಳ್ತಾ ಇದ್ರು. ಆ ಪದ್ಧತಿಗೆ ನಾವೇನಂತ ಕರಿತೀವಿ ವಸ್ತು ವಿನಿಮಯ ಪದ್ಧತಿ ಅಂತೇಳಿ ಕರಿತೀವಿ. ವಸ್ತು ವಿನಿಮಯ ಪದ್ಧತಿ ಇನ್ನೊಂದು ಅರ್ಥದಲ್ಲಿ ಇದನ್ನು ಏನಂತ ಕರಿತೀವಿ ಅಂದರೆ ಸಾಟಿ ವಿನಿಮಯ ಪದ್ಧತಿ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಸಾಟಿ ವಿನಿಮಯ ಪದ್ಧತಿ ಅಂದರೆ ಏನು ನೋಡಿ, ಹೇಳ್ತಾರ ಸರಕುಗಳನ್ನು ಸರಕುಗಳಿಗೆ ನೇರವಾಗಿ ವಿನಿಮಯ ಮಾಡಿಕೊಳ್ಳುವಂಥದ್ದು. ಸರಕುಗಳಿಗೆ ನೇರವಾಗಿ ವಿನಿಮಯ ಮಾಡಿಕೊಳ್ಳುವುದನ್ನು ಸಾಟಿ ವಿನಿಮಯ ಪದ್ಧತಿ ಎನ್ನುತ್ತೇವೆ. ನೋಡಿ, ಸರಕುಗಳನ್ನು ನೇರವಾಗಿ ವಿನಿಮಯ ಮಾಡ್ಕೋದು. ನಮ್ಮ ಬಳಿ ಇರುವಂಥ ಸರಕನ್ನು ಇನ್ನೊಬ್ಬರಿಗೆ ಕೊಡೋದು, ಅವರ ಬಳಿ ಇರುವಂಥ ಸರಕನ್ನು ನಾವು ತೆಗೆದುಕೊಳ್ಳೋದು. ನೇರವಾದಂಥ ರೀತಿಯಲ್ಲಿ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಪದ್ಧತಿಯನ್ನು ನಾವೇನಂತ ಕರಿತೀವಿ ಸಾಟಿ ವಿನಿಮಯ ಪದ್ಧತಿ ಅಂತೇಳಿ ಕರಿತೀವಿ. ಹಾಗಾದ್ರೆ ವಸ್ತು ವಿನಿಮಯ ಪದ್ಧತಿ ಅಂದರೆ ಏನ ನೋಡಿ, ವಸ್ತು ವಿನಿಮಯ ಪದ್ಧತಿ ಅಂದ್ರೆ ಹೇಳ್ತಾರ ಹಣದ ಸಹಾಯವಿಲ್ಲದೆ ವಸ್ತುಗಳಿಗೆ ನೇರವಾಗಿ ವಿನಿಮಯಿಸಿಕೊಳ್ಳುವ ಪದ್ಧತಿಗೆ ವಸ್ತು ವಿನಿಮಯ ಪದ್ಧತಿ ಎನ್ನುತ್ತೇವೆ. ನೋಡಿ, ಯಾವುದೇ ರೀತಿಯಾದಂಥ ಹಣದ ಸಹಾಯವಿಲ್ಲದೆ ವಸ್ತುವನ್ನು ನೇರವಾಗಿ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯನ್ನು ವಸ್ತು ವಿನಿಮಯ ಪದ್ಧತಿ ಎಂದು ಕರೆಯುತ್ತೇವೆ. ಇಲ್ಲಿ ಸಾಟಿ ವಿನಿಮಯ ಪದ್ಧತಿಯ ಮೂಲಕ ಜನರಿಗೆ ತಮಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳಲು ಅವಕಾಶವಿತ್ತು. ನೋಡಿ, ಜನರು ವಸ್ತುವನ್ನು ನೇರವಾಗಿ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ತಮಗೆ ಬೇಕಾದಂಥ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳುವ ಅವಕಾಶವಿರುವುದರಿಂದ ಪ್ರಾರಂಭದಲ್ಲಿ ತುಂಬ ಜನಪ್ರಿಯತೆ ಗಳಿಸಿತ್ತು. ನೋಡಿ, ಸ್ಟಾರ್ಟಿಂಗ್ ಏನಾಗಿತ್ತು ಅಂದ್ರೆ ರೀ ತುಂಬ ಜನಪ್ರಿಯವಾಗಿತ್ತು. ಯಾವುದ್ರಿ ವಸ್ತು ವಿನಿಮಯ ಪದ್ಧತಿ ಅಥವಾ ಸಾಟಿ ವಿನಿಮಯ ಪದ್ಧತಿ. ಆದ್ರೆ ಮಾನವನ ಬಯಕೆಗಳೇನಾಗಿದ್ದು ಅಂತ ಹೇಳಿದಿವ್ರಿ ನೀವು ತೀರಾ ಕಡಿಮೆ ಇದ್ದಿದ್ದರಿಂದ, ಮನುಷ್ಯನಿಗೆ ಬಯಕೆಗಳು ಆಸೆಗಳು ತೀರಾ ಕಡಿಮೆ ಇದ್ದಿದ್ದರಿಂದ ಕೆಲವು ವಸ್ತುಗಳ ನಡುವಿನ ವಿನಿಮಯದ ಮೂಲಕ ಬಯಕೆಗಳನ್ನು ಈಡೇರಿಸಿಕೊಳ್ತಾ ಇದ್ದ. ಕೆಲವು ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಆತ ತನ್ನ ಬಯಕೆಗಳನ್ನು ಏನು ಮಾಡ್ತಾ ಇದ್ರಿ ಈಡೇರಿಸಿಕೊಳ್ತಾ ಇದ್ದ. ಆದರೆ ಮಾನವನ ಬಯಕೆಗಳು ಅಧಿಕಗೊಂಡಂತೆ, ಮಾನವನ ಆಸೆಗಳು ಅಧಿಕಗೊಂಡಂತೆ ಹೆಚ್ಚಿದಂತೆ ಆತನ ಅಭಿರುಚಿಗಳು ಏನಾಗ್ತಾ ಹೋದರೆ ವೈವಿಧ್ಯಮಯವಾಗಿ ಹಾಗೂ ಬಯಕೆಗಳು ಅಧಿಕಗೊಂಡಂತೆ ವಸ್ತು ವಿನಿಮಯ ಪದ್ಧತಿ ಏನಾಯ್ತು ಕಷ್ಟವಾಯಿತು. ನೋಡಿ, ಮಾನವನ ಆಸೆಗಳು ಹೆಚ್ಚಾಗ್ತಾ ಹೋದವು, ಮಾನವನ ಬಯಕೆಗಳು ಬದಲಾವಣೆ ಆಗ್ತಾ ಹೋದಂತೆ ಅಲ್ಲಿ ವಸ್ತು ವಿನಿಮಯ ಪದ್ಧತಿ ಏನಾಯ್ತು ಕಷ್ಟವಾಯಿತು. ಈ ಪದ್ಧತಿಯಿಂದ ಹಲವು ತೊಡಕುಗಳು ಉಂಟಾದವು. ನೋಡಿ, ವಸ್ತು ವಿನಿಮಯ ಪದ್ಧತಿಯಿಂದ ಹಲವು ತೊಡಕುಗಳು ಉಂಟಾದವು. ವಸ್ತು ವಿನಿಮಯ ಪದ್ಧತಿಯಲ್ಲಿ ಮುಖ್ಯವಾಗಿ ಈ ಕೆಳಗಿನ ಅಂಶಗಳು ತೊಡಕುಗಳನ್ನು ನಾವೇನು ಮಾಡ್ತೀವಿ ಕಾಣ್ತೀವಿ. ನೋಡಿ, ವಸ್ತುಗಳೇ ವಿನಿಮಯ ಆಗ್ತಾವಿದ್ದು. ಆದರೆ ಇಲ್ಲಿ ಮಾನವನ ಬಯಕೆಗಳು ಹೆಚ್ಚಾಗುತ್ತಾ ಹೋದಂತೆ ಆತನ ಅಭಿರುಚಿಯ ಪ್ರಮಾಣ ಬದಲಾವಣೆ ಆಗ್ತಾ ಹೋದಂತೆ ವಸ್ತು ವಿನಿಮಯ ಪದ್ಧತಿ ಏನಾಯ್ತು ಕಷ್ಟದಲ್ಲಿ ಸೀಲ್ತು, ಅಂದರೆ ತೊಂದರೆಯನ್ನು ಅನುಭವಿಸ್ತಾ ಹೋಯಿತು. ಹಾಗಾದ್ರೆ ವಸ್ತು ವಿನಿಮಯ ಪದ್ಧತಿಯಿಂದ ಆದಂಥ ತೊಂದರೆಗಳು ಅದರಲ್ಲಿ ಮೊದಲೇದಾಗಿ ಬರುವಂಥದ್ದು ನೋಡ್ರಿ. ವಸ್ತು ವಿನಿಮಯ ಪದ್ಧತಿಯಿಂದ ಆದಂಥ ತೊಂದರೆಗಳಲ್ಲಿ ಮೊದಲೇದಾಗಿ ಬರುವಂಥದ್ದು ಬಯಕೆಗಳ ನೋಡ್ರಿ, ಬಯಕೆಗಳ ದ್ವಿಮುಖ ಹೊಂದಾಣಿಕೆ ಅಭಾವ. ದ್ವಿಮುಖ ಹೊಂದಾಣಿಕೆಯ ಅಭಾವ. ದ್ವಿಮುಖ ಹೊಂದಾಣಿಕೆಯ ಅಭಾವ. ಎರಡನೇದಾಗಿ ಬರುವಂಥದ್ದು ಸಾಮಾನ್ಯ ಮೌಲ್ಯಮಾಪನದ ಕೊರತೆ.
ಸಾಮಾನ್ಯ ಮೌಲ್ಯಮಾಪನದ ಕೊರತೆ. ನೆಕ್ಸ್ಟ್ ಮೂರನೇದಾಗಿ ಉಂಟಾದಂಥ ತೊಂದರೆ ವಸ್ತು ವಿಭಜನೆಯ ಕೊರತೆ. ವಸ್ತು ವಿಭಜನೆಯ ಕೊರತೆ. ನೆಕ್ಸ್ಟ್ ನಾಲ್ಕನೇದಾದಂಥ ತೊಂದರೆ ಏನಪ್ಪ ಅಂದ್ರೆ ಸಂಪತ್ತಿನ ಸಂಗ್ರಹದ ತೊಂದರೆ. ಸಂಪತ್ತಿನ ಸಂಗ್ರಹದ ತೊಂದರೆ. ನೆಕ್ಸ್ಟ್ ಐದನೇದಾಗಿ ಬಂದದ್ದು ಸಾಲದ ವ್ಯವಹಾರದಲ್ಲಿ ಸಮಸ್ಯೆ. ಸಾಲದ ವ್ಯವಹಾರದಲ್ಲಿ ಸಮಸ್ಯೆ. ನೆಕ್ಸ್ಟ್ ಆರನೇದಾಗಿ ಉಂಟಾದಂಥ ಸಮಸ್ಯೆ ಸೇವೆಗಳ ಮೌಲ್ಯಮಾಪನದ ತೊಂದರೆ. ಸೇವೆಗಳ ಮೌಲ್ಯಮಾಪನದ ತೊಂದರೆ. ನೆಕ್ಸ್ಟ್ ಏಳನೇದಾಗಿ ಬರುವಂಥದ್ದು ಸಾಗಾಟ ತೊಂದರೆ. ಸಾಗಾಟದ ತೊಂದರೆ. ನೋಡಿ ವಿದ್ಯಾರ್ಥಿಗಳೇ, ಇವು ಸಾಟಿ ವಿನಿಮಯ ಪದ್ಧತಿ ಎದುರಿಸಿದಂಥ ತೊಂದರೆಗಳು. ಮಾನವನ ಬಯಕೆಗಳು ಬದಲಾವಣೆಯಾದಂತೆ ಆತನ ಅಭಿರುಚಿಯ ಪ್ರಮಾಣ ಏನಪ್ಪ ಅಂದ್ರೆ ಬದಲಾವಣೆಯಾದಂತೆ ಅಭಿರುಚಿಗೆ ತಕ್ಕಂತೆ ಬಯಕೆಗಳು ಏನಾಗ್ತಾ ಹೋದ್ರಿ, ಮಾನವನು ಬದಲಾವಣೆ ಆಗ್ತಾ ಹೋದವು. ಆತನ ಅಭಿರುಚಿಗಳು ಮತ್ತು ಬಯಕೆಗಳು ಅಧಿಕಗೊಂಡಂತೆ ಸಾಟಿ ವಿನಿಮಯ ಪದ್ಧತಿ ಏನು ಅನ್ನುವಂಥದ್ದು ತೊಂದರೆಯನ್ನು ಅನುಭವಿಸ್ತಾ ಹೋಯಿತು, ಕಷ್ಟವನ್ನು ಅನುಭವಿಸ್ತಾ ಹೋಯಿತು. ಆ ತೊಂದರೆಗಳು ಯಾವ ಅಂದ್ರೆ ರೀ ಈ ತೊಂದರೆಗಳು. ಮೊದಲನೇದಾಗಿ ಬರುವಂಥದ್ದು ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಅಭಾವ. ನೋಡಿ, ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಅಭಾವ. ಈಗ ಒಬ್ಬ ವ್ಯಕ್ತಿ ಕಡೆ ಒಂದು ವಸ್ತು ಐತಿ, ನನಗೆ ಬಯಕೆ ಐತಿ, ಆದರೆ ಇಲ್ಲಿ ಆ ವ್ಯಕ್ತಿ ವಸ್ತುವಿಗೂ ಮತ್ತು ನನ್ನ ಬಯಕೆಗೂ ಹೊಂದಾಣಿಕೆ ಮಾಡಲು ಏನಾಯ್ತು ರೀ, ಸಮಸ್ಯೆ ಉಂಟಾಯಿತು. ಅದಕ್ಕಾಗಿ ಹೇಳ್ತಾರೆ ನೋಡಿ, ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಅಭಾವ. ಇಲ್ಲಿ ಸರಕು ನನ್ನ ಕಡೆ ಐತಿ, ಇನ್ನೊಬ್ಬನ ಕಡೆ ಸರಕು ಐತಿ, ಆದ್ರೆ ಆ ಸರಕು ಏನಾಗೈತಿ ನನಗೆ ಬೇಡಾಗೈತಿ. ಯಾಕೆ? ಅದ್ರ ಮ್ಯಾಗ ನಂಗೆ ಆಸೆ ಇಲ್ಲ, ಬಯಕೆ ಇಲ್ಲ. ನನ್ನ ಬಯಕೆಯನ್ನು ಇನ್ನೊಬ್ಬರ ಸರಕಿಗೆ ಹೊಂದಾಣಿಕೆ ಮಾಡೋದು ಏನಾಯ್ತು ರೀ, ಸಮಸ್ಯೆ ಉಂಟಾಯಿತು. ಅವಾಗ ದ್ವಿಮುಖ ಹೊಂದಾಣಿಕೆಯ ಅಭಾವವನ್ನು ಏನಪ್ಪ ಅಂದ್ರೆ ಸಾಟಿ ವಿನಿಮಯ ಪದ್ಧತಿ ಎದುರಿಸ್ತು. ನೆಕ್ಸ್ಟ್ ಸಾಮಾನ್ಯ ಮೌಲ್ಯಮಾಪನದ ಕೊರತೆ. ವಸ್ತುವಿಗೆ ಮೌಲ್ಯವನ್ನು ಮಾಪನ ಮಾಡೋದು ಕೊರತೆ ಉಂಟಾಯ್ತು. ಅದಕ್ಕೆ ಎಷ್ಟು ಮೌಲ್ಯಪ್ಪ? ಈಗ ವ್ಯಕ್ತಿ ವಸ್ತು ಕೊಡ್ತಾ ಇದ್ದೇನೆಂದ್ರೆ ನಾ ಮರಳಿ ಅವ್ನಿಗೆ ಎಷ್ಟು ವಸ್ತು ಕೊಡಬೇಕು ನೋಡಿ. ಸಾಮಾನ್ಯ ಮೌಲ್ಯಮಾಪನದ ತೊಂದರೆ, ಮೌಲ್ಯವನ್ನು ಗುರುತಿಸಲು ಏನಾಯ್ತು ಅಂತ ಹೇಳ್ತಾರೆ ತೊಂದರೆ ಉಂಟಾಯಿತು. ಅದಕ್ಕಾಗಿ ಎರಡನೇದಾಗಿ ಕಷ್ಟ ಏನಪ್ಪ ಅಂದ್ರೆ ಅದಕ್ಕೆ ತೊಂದರೆ ಸಾಮಾನ್ಯ ಮೌಲ್ಯಮಾಪನದ ಕೊರತೆ ಉಂಟಾಯಿತು. ನೆಕ್ಸ್ಟ್ ಮೂರನೇದಾಗಿ ಬರುವಂಥದ್ದು ವಸ್ತು ವಿಭಜನೆಯ ಕೊರತೆ. ವಸ್ತು ವಿಭಜನೆ ಅಂದ್ರೆ ಏನ್ರಿ, ಕೊಡೋದು ತಗೋದು, ವಸ್ತುಗಳಿಗೆ ಬದಲಾವಣೆ ಮಾಡೋದು, ವಿಭಜನೆಯನ್ನು ಮಾಡೋದು. ಆದ್ರೆ ಎಲ್ಲರೂ ವಸ್ತುಗಳು ತಮ್ಮ ಅಗತ್ಯವಾದಂಥ ವಸ್ತುಗಳನ್ನು ತಾವೇ ಉತ್ಪಾದಿಸಿಕೊಳ್ಳುವುದರಿಂದ ತಮಗೆ ಬೇಕಾದಂಥ ಸರಕುಗಳನ್ನು ಅವರೇ ತಾವೇ ಉತ್ಪಾದಿಸಿಕೊಳ್ತಾ ಇದ್ರು. ಆವಾಗ ವಸ್ತುವಿನ ವಿಭಜನೆಯ ಕೊರತೆ ಉಂಟಾಯಿತು, ಅದನ್ನು ಬದಲಾವಣೆ ಮಾಡುವ ಕೊರತೆ ಏನಾಯ್ತು ಅಂದ್ರೆ ಉಂಟಾಯಿತು. ಇದು ಮೂರನೇದಾಗಿ ಬಂದಂಥ ತೊಂದರೆ. ಇನ್ನಂತರ ಸಂಪತ್ತಿನ ಸಂಗ್ರಹದ ತೊಂದರೆ. ಸಂಪತ್ತನ್ನು ನೀವು ಹೆಂಗೆ ಸಂಗ್ರಹಣೆ ಮಾಡವ್ರ? ನಿಮ್ಮ ಬಳಿ ಇರುವಂಥದ್ದು ನೀವು ಬೆಳೆದಂಥ ಸರಕು ಮತ್ತು ಸೇವೆಗಳು ಅದನ್ನು ಎಷ್ಟು ದಿನ ಸಂಗ್ರಹಣೆ ಮಾಡವ್ರು ಹೇಳ್ರಿ? ಸಂಪತ್ತಿನ ಸಂಗ್ರಹಣೆ. ಈಗ ನಾವು ಆ ದವಸ ಧಾನ್ಯಗಳನ್ನು ಬೆಳಿತೀವಿ ಅಂದ್ರೆ ಆ ದವಸ ಧಾನ್ಯಗಳನ್ನು ಎಷ್ಟು ದಿನ ಇಡಾಕ್ರಿ? 1 ವರ್ಷ ಇಡ್ಬೋದು. 1 ವರ್ಷ ಆದ ನಂತರ ದವಸ ಧಾನ್ಯ ಏನಾಗ್ತೈತಿ ರೀ, ಹಾಳಾಗ್ತೈತಿ. ಯಾವಾಗ ಸಂಪತ್ತನ್ನು ನಾವು ಹೆಂಗೆ ಸಂಗ್ರಹಣೆ ಮಾಡಬೇಕು? ಆ ಸಂಪತ್ತಿನ ಸಂಗ್ರಹಣೆಯ ತೊಂದರೆ ಉಂಟಾಯಿತು. ನೆಕ್ಸ್ಟ್ ಸಾಲದ ವ್ಯವಹಾರದಲ್ಲಿ ಸಮಸ್ಯೆ. ಈಗ ಸಾಲ ತಗೋತೀವಿ, ಸಾಲ ಕೊಡ್ತೀವಿ, ಅಲ್ಲಿ ವ್ಯವಹಾರ ಮಾಡಬೇಕಲ್ಲ, ಸಾಲದ ವ್ಯವಹಾರದಲ್ಲಿ ಸಮಸ್ಯೆ ಉಂಟಾಯಿತು. ಎಷ್ಟು ಸಾಲ ಒಯ್ತೀವಿ, ಮರಳಿ ಎಷ್ಟು ಸಾಲ ಕೊಡ್ತೀವಿ, ಈ ಸಾಲದ ವ್ಯವಹಾರಗಳಿಗೆ ಏನಾಯ್ತು ರೀ, ತೊಂದರೆ ಉಂಟಾಯಿತು. ನಂತರ ಸೇವೆಗಳ ಮೌಲ್ಯಮಾಪನದ ತೊಂದರೆ. ನಾ ಏನಾದ್ರು ಕೆಲಸ ಮಾಡ್ನಿ ನಾ ಏನಾದರೂ ಒಂದು ದುಡಿಮೆಯನ್ನು ಮಾಡ್ನಿ ಅಲ್ಲಿಗೆ ನಂಗೆ ಸೇವೆಗಳ ಮೌಲ್ಯ, ಇವ್ ಇಷ್ಟು ದುಡ್ದಾನಪ್ಪ, ಇವ್ಗೆ ಎಷ್ಟು ಮೌಲ್ಯ ಕೊಡಬೇಕು ನೋಡಿ. ಈ ತೊಂದರೆ ಏನಾಯ್ತು ಅಂತ ಹೇಳ್ತಾರೆ ಉಂಟಾಯಿತು. ನಂತರ ಸಾಗಾಟದ ತೊಂದರೆ. ಸರಕುಗಳನ್ನು ಉತ್ಪಾದಿಸಿದಂಥ ಸರಕುಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಟದ ತೊಂದರೆ ಉಂಟಾಯಿತು. ಅದನ್ನ ಹೆಂಗೆ ನಾವು ತಲುಪಿಸ್ಬೇಕು, ಹೆಂಗೆ ಸಾಗಾಟ ಮಾಡಬೇಕು, ಈ ತೊಂದರೆ ಏನಪ್ಪ ಅಂದರೆ ಇದು ಅನುಭವಿಸ್ತಾ ಹೋಯ್ತು ಅಂತ ಹೇಳ್ತಾರೆ. ಇದರ ಪರಿಣಾಮವಾಗಿ
ನೋಡಿ, ಇದರ ಪರಿಣಾಮವಾಗಿ ಇಲ್ಲಿ ಏನು ಉಂಟಾಯ್ತು ಅಂದ್ರೆ ರೀ, ಈ ವಸ್ತು ವಿನಿಮಯ ಪದ್ಧತಿ ಈ ಕೆಳಗಿನ ಏನಪ್ಪ ಅಂದ್ರೆ ತೊಂದರೆಗಳನ್ನು ಅನುಭವಿಸ್ತು. ಅದು ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಅಭಾವ, ಸಾಮಾನ್ಯ ಮೌಲ್ಯಮಾಪನದ ಕೊರತೆ, ವಸ್ತು ವಿಭಜನೆಯ ಕೊರತೆ, ಸಂಪತ್ತಿನ ಸಂಗ್ರಹದ ತೊಂದರೆ, ಸಾಲದ ವ್ಯವಹಾರದಲ್ಲಿ ಸಮಸ್ಯೆ, ಏನಪ್ಪ ಅಂದ್ರೆ ಸೇವೆಗಳ ಮೌಲ್ಯಮಾಪನದಲ್ಲಿ ತೊಂದರೆ, ಸಾಗಾಟದ ತೊಂದರೆ. ಇವೆಲ್ಲವೂ ಏನಪ್ಪ ಅಂದ್ರೆ ಸಾಟಿ ವಿನಿಮಯ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿಯಿಂದ ಉಂಟಾದಂಥ ತೊಂದರೆಗಳು. ಇವೆಲ್ಲವನ್ನು ನಿವಾರಣೆ ಮಾಡುವುದಕ್ಕಾಗಿ ಈ ವಸ್ತುವಿನ ಏನಪ್ಪ ಅಂದ್ರೆ ಆದಂಥ ನ್ಯೂನ್ಯತೆಗಳನ್ನು, ಇದರಲ್ಲಿರುವಂಥ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಈಗ ವಸ್ತು ವಿನಿಮಯ ಸಾಟಿ ವಿನಿಮಯ ಪದ್ಧತಿಯಲ್ಲಿನ ಎಲ್ಲ ನಿವಾರಣೆಯನ್ನು ಮಾಡುವುದಕ್ಕಾಗಿ ಹಣವನ್ನು ಸಂಶೋಧಿಸಲಾಯಿತು. ವಿದ್ಯಾರ್ಥಿಗಳೇ, ಹಣ ಅವಾಗೇನಾಯ್ತು ಅಂತ ಹೇಳ್ತಾರೆ, ಚಲಾವಣೆಗೆ ಬಂತು. ಸುಸೂತ್ರವಾದಂಥ ವ್ಯವಹಾರ, ಸುಸೂತ್ರವಾದಂಥ ಆರ್ಥಿಕ ವ್ಯವಸ್ಥೆಯನ್ನು ನಿಭಾಯಿಸುವುದಕ್ಕಾಗಿ ಹಣವನ್ನು ಏನಪ್ಪ ಅಂದ್ರೆ ಚಲಾವಣೆಗೆ ತಂದರು. ಅದಕ್ಕಾಗಿ ಆರ್ಥಿಕ ಚಟುವಟಿಕೆಗಳನ್ನು ಮಾಪನ ಮಾಡಲು ಹಣವು ಒಂದು ಪ್ರಮುಖ ಸಾಧನವೆಂದು ಅವಾಗೇನಾಯ್ತು ರೀ ಪರಿಗಣಿಸಲಾಯಿತು. ಅವಾಗೇನಾಯ್ತು ಅಂದರೆ ಹಣ ಎನ್ನುವಂಥದ್ದು ಹುಟ್ಕೋತಂತ ಹೇಳ್ತಾರ. ಹಾಗಾದ್ರೆ ಹಣ ಅಂದರೆ ಏನು? ಹಣವು ಯಾವ ಕಾರ್ಯಗಳನ್ನು ನಿರ್ವಹಿಸುತ್ತದೆ? ನೋಡಿ, ಇಲ್ಲಿ ಬರುವಂಥದ್ದು ಹಣ ಎಂದರೇನು, ಹಣವು ಯಾವ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಹಣ ಅಂದರೆ ಏನು ನೋಡಿ. ಹಣ ಅಂದರೆ ಹೇಳ್ತಾರ, ವಿನಿಮಯ ಸಾಧನ ಮತ್ತು ಮೌಲ್ಯ ಸಾಧನವಾಗಿ ಕಾರ್ಯನಿರ್ವಹಿಸುವ, ಸಾರ್ವತ್ರಿಕವಾಗಿ ಮನ್ನಿಸಲ್ಪಡುವ ಯಾವುದೇ ವಸ್ತುವನ್ನು ಹಣ ಎನ್ನುತ್ತೇವೆ. ನೋಡಿ, ಹಣ ಅಂದರೆ ಹೇಳ್ತಾರ ವಿನಿಮಯ ಮಾಧ್ಯಮವಾಗಿ, ಅಂದ್ರೆ ಕೊಡುದು ತಗೊಳ್ಳೋದು, ವಿನಿಮಯ ಸಾಧನವಾಗಿ ಮತ್ತು ಮೌಲ್ಯ ಸಾಧಕನಾಗಿ. ನೋಡಿ, ವಿನಿಮಯ ಸಾಧನವಾಗಿ ಮತ್ತು ಮೌಲ್ಯ ಸಾಧಕನಾಗಿ ಕಾರ್ಯನಿರ್ವಹಿಸುವ, ಸಾರ್ವತ್ರಿಕವಾಗಿ ಮನ್ನಿಸಲ್ಪಟ್ಟ. ನೋಡಿ, ಇಲ್ಲಿ ಹಣವು ಸಾಧನವಾಗಿ, ಮೌಲ್ಯ ಏನಪ್ಪ ಅಂದ್ರೆ ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸುವ, ಸಾರ್ವತ್ರಿಕವಾಗಿ ಸ್ವೀಕರಿಸಲ್ಪಟ್ಟ, ಎಲ್ಲ ಜನರಿಂದಲೂ ಸಾರ್ವಜನಿಕವಾಗಿ ಸ್ವೀಕರಿಸಲ್ಪಟ್ಟ ಯಾವುದೇ ವಸ್ತುವನ್ನು ನಾವೇನಂತ ಕರಿತೀರಿ, ಹಣ ಅಂತೇಳಿ ಕರಿತೀವಿ. ನೋಡಿ, ಇದಕ್ಕಾಗಿ ಏನು ಹೇಳ್ತಾರಪ್ಪ ಅಂದ್ರೆ ಹಣ ಎಂದರೇನು? ಇಲ್ಲಿ ಹಣ ಎಂದರೆ ವಿನಿಮಯ ಸಾಧಕ ಮತ್ತು ಮಾಪನ ಸಾಧಕವಾಗಿ. ನೋಡಿ, ವಿನಿಮಯ ಸಾಧಕ ಮತ್ತು ವಿನಿಮಯ ಸಾಧನ ಮತ್ತು ಮೌಲ್ಯಮಾಪನ ಸಾಧಕನಾಗಿ. ನೋಡಿ, ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸಲ್ಪಡುವ, ಸಾರ್ವತ್ರಿಕವಾಗಿ ಮನ್ನಿಸಲ್ಪಟ್ಟ ಯಾವುದೇ ವಸ್ತುವನ್ನು ನಾವೇನಂತ ಕರಿತೀವಿ, ಹಣ ಎಂದು ಕರೆಯುತ್ತೇವೆ. ಒಟ್ಟಾರೆಯಾಗಿ ಸರ್ವರಿಂದಲೂ ಮಾನ್ಯತೆ ಪಡೆದು ವಿನಿಮಯ ಸಾಧನವಾಗಿ ಮೌಲ್ಯ ಸಾಧನವಾಗಿಯೂ ಸಾರ್ವತ್ರಿಕವಾಗಿ ಸ್ವೀಕರಿಸುವಾಗ ಹಾಗೂ ಮೌಲ್ಯ ಸಂಗ್ರಹಕ ಸಾಧನ ಏನಪ್ಪ ಅಂದ್ರೆ ಮೌಲ್ಯ ಸಂಗ್ರಹಕ ಸಾಧನವಾಗಿ ಯಾವುದೇ ವಸ್ತುವನ್ನು ನಾವೇನಂತ ಕರಿತೀವಿ, ಹಣ ಎಂದು ಕರೆಯುತ್ತೇವೆ. ಈ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಈ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಹಣದ ಪಾತ್ರ ತುಂಬ ಪ್ರಮುಖವಾಗಿದೆ. ನೋಡಿ, ಹಣವು ತುಂಬ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಹಣವು ವಿನಿಮಯ ಮಾಧ್ಯಮವಾಗಿ ಹಾಗೂ ಮೌಲ್ಯ ಸಂಗ್ರಹಕ ಸಾಧನವಾಗಿ ಮೌಲ್ಯ ಸಾಧನ ಕಾರ್ಯವನ್ನು ನಿರ್ವಹಿಸುವುದರಿಂದ ಇತರ ವಸ್ತುಗಳಿಂದ ಭಿನ್ನತೆಯನ್ನು ಪಡೆದುಕೊಂಡಿದೆ. ನೋಡಿ, ಎಲ್ಲ ವಸ್ತುಗಳಿಗಿಂತ ಭಿನ್ನವಾಗಿರುವಂಥದ್ದು ಯಾವುದಂತ ಹೇಳ್ತಾರೆ ಅಂದರೆ ಹಣ. ನೋಡಿ, ಮೌಲ್ಯ ಸಂಗ್ರಹಕವಾಗ್ತೈತಿ, ವಿನಿಮಯ ಸಾಧನವಾಗಿ ಕಾರ್ಯವನ್ನು ನಿರ್ವಹಿಸುವುದರಿಂದ ಇತರೆ ವಸ್ತುಗಳಿಗಿಂತ ಏನಪ್ಪ ಅಂದ್ರೆ ಭಿನ್ನವಾಗಿದೆ. ನಂತರ ಹಣವು ಕೊಳ್ಳುವ ಶಕ್ತಿಯನ್ನು ಹೊಂದಿದ್ದರಿಂದ, ಹಣದ ಶಕ್ತಿ ಎಂಥದೈತಿ ಅಂತ ಹೇಳ್ತಾರೆ, ಹಣವು ಕೊಳ್ಳುವ ಶಕ್ತಿಯನ್ನು ಹೊಂದಿದ್ದರಿಂದ ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತಿದೆ. ನೋಡಿ, ಹಣವು ಕೊಳ್ಳುವ ಶಕ್ತಿಯನ್ನು ಹೊಂದಿತ್ತು, ಹಣಕ್ಕೆ ಕೊಳ್ಳುವ ಸಾಮರ್ಥ್ಯ ಐತಿ. ಇದರಿಂದಾಗಿ ಹಣವು ಕೊಳ್ಳುವ ಶಕ್ತಿಯನ್ನು ನಿರ್ವಹಿಸುವುದರಿಂದ ಹಣವು ಇಲ್ಲೇನಾಗ್ತಾ ಇದ್ರಿ, ಪ್ರಮುಖವಾಗಿ 2 ಕಾರ್ಯಗಳ ಮೂಲಕ ಕಾರ್ಯವನ್ನು ಮಾಡ್ತೈತಿ. ನೋಡಿ, ಹಣವು 2 ಕಾರ್ಯಗಳ ಮೂಲಕ ಕಾರ್ಯವನ್ನು ನಿರ್ವಹಿಸ್ತೈತಿ. ನೋಡ್ರಿ, ಹಣದ ಕಾರ್ಯಗಳು. ನೋಡಿ, ಹಣದ ಕಾರ್ಯಗಳು. ಹಣದ ಕಾರ್ಯಗಳಲ್ಲಿ ಮೊದಲನೇದಾಗಿ ಬರುವಂಥದ್ದು ಪ್ರಾಥಮಿಕ ಕಾರ್ಯಗಳು. ಪ್ರಾಥಮಿಕ ಕಾರ್ಯಗಳು. ಪ್ರಾಥಮಿಕ ಕಾರ್ಯಗಳು. ಎರಡನೇದಾಗಿ ಬರುವಂಥದ್ದು ಮಾಧ್ಯಮಿಕ ಕಾರ್ಯಗಳು.
ಮಾಧ್ಯಮಿಕ ಕಾರ್ಯಗಳು. ನೋಡಿ, ಹಣದ ಕಾರ್ಯಗಳು ಎರಡು ವಿಧಗಳ ಮೂಲಕ ನಾವೇನಪ್ಪ ಅಂದ್ರೆ ಹಣದ ಕಾರ್ಯಗಳನ್ನು ಅಧ್ಯಯನ ಮಾಡ್ತೀವಿ. ಒಂದು ಪ್ರಾಥಮಿಕ ಕಾರ್ಯಗಳು, ಇನ್ನೊಂದು ಮಾಧ್ಯಮಿಕ ಕಾರ್ಯಗಳು. ಪ್ರಾಥಮಿಕ ಕಾರ್ಯದಲ್ಲಿ ಎರಡು ರೀತಿಯಾಗಿ ಹಣದ ಕಾರ್ಯವನ್ನು ಅಧ್ಯಯನ ಮಾಡ್ತೀವಿ. ಒಂದನೇದು ವಿನಿಮಯ ಮಾಧ್ಯಮ. ವಿನಿಮಯ ಮಾಧ್ಯಮ, ವಿನಿಮಯ ಮಾಧ್ಯಮ. ಎರಡನೇದಾಗಿ ಬರುವಂಥದ್ದು ಮೌಲ್ಯಮಾಪನ ಸಾಧನ. ಮೌಲ್ಯ ಮಾಪನ ಸಾಧನ, ಮೌಲ್ಯಮಾಪನ ಸಾಧನ. ನೆಕ್ಸ್ಟ್ ಮಾಧ್ಯಮಿಕ ಕಾರ್ಯಗಳಲ್ಲಿ ಮೂರು ರೀತಿಯಾದಂಥ ಕಾರ್ಯಗಳನ್ನು ನೋಡ್ತೀವಿ. ನೋಡಿ, ಮಾಧ್ಯಮಿಕ ಕಾರ್ಯಗಳಲ್ಲಿ ಹಣವನ್ನು ಮೂರು ರೀತಿಯಾದಂಥ ಕಾರ್ಯಗಳ ಮೂಲಕ ನೋಡ್ತೀವಿ. ಮೊದಲೇದು ಮೌಲ್ಯ ಸಂಗ್ರಹಣೀಯ ಸಾಧನ. ಮೌಲ್ಯ ಸಂಗ್ರಹಣೀಯ ಸಾಧನ, ಮೌಲ್ಯ ಸಂಗ್ರಹಣೀಯ ಸಾಧನ. ಎರಡನೇದಾಗಿ ಬರುವಂಥದ್ದು ಲೇವಾದೇವಿ ವ್ಯವಹಾರದ ನಿರ್ದಿಷ್ಟ ಮಾಪನ. ಲೇವಾದೇವಿ ವ್ಯವಹಾರದ ನಿರ್ದಿಷ್ಟ ಮಾಪನ. ನಿರ್ದಿಷ್ಟ ಮಾಪನ, ಲೇವಾದೇವಿ ವ್ಯವಹಾರದ ನಿರ್ದಿಷ್ಟ ಮಾಪನ. ಮೂರನೇದಾಗಿ ಬರುವಂಥದ್ದು ಮೌಲ್ಯ ವರ್ಗಾವಣೆ ಸಾಧನ. ಮೌಲ್ಯ ವರ್ಗಾವಣೆ ಸಾಧನ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಹಣದ ಕಾರ್ಯಗಳನ್ನು ಏನಪ್ಪ ಅಂದ್ರೆ ಮೂರು ರೀತಿಯಾಗಿ ಏನಪ್ಪ ಅಂದ್ರೆ ಎರಡು ರೀತಿಯಾಗಿ ಹಣದ ಕಾರ್ಯಗಳನ್ನು ನೋಡ್ತೀವಿ. ಒಂದು ಪ್ರಾಥಮಿಕ ಕಾರ್ಯಗಳು, ಇನ್ನೊಂದು ಮಾಧ್ಯಮಿಕ ಕಾರ್ಯಗಳು. ನೋಡಿ, ಹಣದ ಕಾರ್ಯಗಳು ಎರಡು, ಒಂದು ಪ್ರಾಥಮಿಕ ಕಾರ್ಯಗಳು, ಇನ್ನೊಂದು ಮಾಧ್ಯಮಿಕ ಕಾರ್ಯಗಳು. ಪ್ರಾಥಮಿಕ ಕಾರ್ಯಗಳಲ್ಲಿ ಎರಡು ರೀತಿಯಾದಂಥ ಕಾರ್ಯಗಳನ್ನು ಹಣ ನಿರ್ವಹಿಸ್ತೈತಿ. ಒಂದು ವಿನಿಮಯ ಮಾಧ್ಯಮವಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ, ಎರಡನೇದಾಗಿ ಮೌಲ್ಯಮಾಪನದ ಸಾಧನವಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ. ಈ ನಂತರ ಮಾಧ್ಯಮಿಕ ಕಾರ್ಯಗಳಲ್ಲಿ ಹಣವು ಮೂರು ರೀತಿಯಾದಂಥ ಕಾರ್ಯಗಳನ್ನು ನಿರ್ವಹಿಸ್ತೈತಿ. ಮೊದಲೇದು ಮೌಲ್ಯ ಸಂಗ್ರಹಣೆಯ ಸಾಧಕನಾಗಿ ಕಾರ್ಯವನ್ನು ನಿರ್ವಹಿಸಿದರೆ, ಎರಡನೇದಾಗಿ ಲೇವಾದೇವಿ ವ್ಯವಹಾರದ ನಿರ್ದಿಷ್ಟವಾದಂಥ ಮಾಪನವನ್ನು ಮಾಡ್ತೈತಿ. ನಂತರ ಮೂರನೇದಾಗಿ ಮೌಲ್ಯ ವರ್ಗಾವಣೆಯ ಸಾಧಕನಾಗಿ ಏನಪ್ಪ ಅಂದ್ರೆ ಕಾರ್ಯವನ್ನು ನಿರ್ವಹಿಸ್ತೈತಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಹಣ ಏನಪ್ಪ ಅಂದ್ರೆ ಕಾರ್ಯಗಳನ್ನು, ಹಣದ ಕಾರ್ಯಗಳನ್ನು ನಾವೇನು ವಿದ್ಯಾರ್ಥಿಗಳೇ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಪ್ರಾಥಮಿಕ ಕಾರ್ಯಗಳು ಅಂದರೆ ಏನು? ಪ್ರಾಥಮಿಕ ಕಾರ್ಯಗಳಲ್ಲಿ ಈ ಎರಡು ರೀತಿಯಾದಂಥ ಕಾರ್ಯವನ್ನು ಹೆಂಗೆ ನಿರ್ವಹಿಸ್ತೈತಿ? ಮಾಧ್ಯಮಿಕ ಕಾರ್ಯಗಳು ಅಂದರೆ ಏನು? ಈ ಮಾಧ್ಯಮಿಕ ಕಾರ್ಯಗಳಲ್ಲಿ ಈ ಮೂರು ರೀತಿಯಾದಂಥ ಕಾರ್ಯಗಳನ್ನು ಹೆಂಗೆ ನಿರ್ವಹಿಸ್ತೈತಿ ಅನ್ನುವಂಥದ್ದನ್ನು ನಾವು ಇವಾಗ ಅರ್ಥ ಮಾಡಿಕೊಳ್ಳೋಣ. ಹಾಗಾದ್ರೆ ಪ್ರಾಥಮಿಕ ಕಾರ್ಯ ಅಂದರೆ ಏನು? ಹಣವು ಮೂಲಭೂತವಾಗಿ ಹಾಗೂ ಅವಶ್ಯಕವಾಗಿ ನಿರ್ವಹಿಸಬೇಕಾದಂಥ ಕಾರ್ಯಗಳನ್ನು ಪ್ರಾಥಮಿಕ ಕಾರ್ಯಗಳು ಎನ್ನುತ್ತೇವೆ. ನೋಡಿ, ಹಣವು ಮೂಲಭೂತವಾಗಿ ಅಂದರೆ ಅತ್ಯಂತ ಅವಶ್ಯಕವಾದಂಥ ರೀತಿಯಲ್ಲಿ ಹಾಗೂ ಅವಶ್ಯಕವಾದಂಥ ರೀತಿಯಲ್ಲಿ, ಮೂಲಭೂತವಾಗಿ ಹಾಗೂ ಅವಶ್ಯಕವಾಗಿ ನಿರ್ವಹಿಸುವ ಕಾರ್ಯಗಳನ್ನು ಪ್ರಾಥಮಿಕ ಕಾರ್ಯಗಳೆಂದು ಕರೆಯುತ್ತೇವೆ. ಈ ಪ್ರಾಥಮಿಕ ಕಾರ್ಯಗಳನ್ನು ಪ್ರಮುಖವಾಗಿ ಎರಡು ರೀತಿಯಾಗಿ ನಾವೇನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ವಿನಿಮಯ ಮಾಧ್ಯಮ. ನೋಡಿ, ವಿನಿಮಯ ಮಾಧ್ಯಮ, ವಿನಿಮಯ ಮಾಧ್ಯಮವಾಗಿ ಮೊದಲೇದು ಕಾರ್ಯನಿರ್ವಹಿಸ್ತೈತಿ. ಇಲ್ಲಿ ವಿನಿಮಯ ಮಾಧ್ಯಮವಾಗಿ ಸೇವೆ ಸಲ್ಲಿಸುವುದು ಹಣದ ಪ್ರಮುಖ ಕಾರ್ಯವಾಗಿದೆ. ನೋಡಿ, ಹಣದ ಪ್ರಧಾನವಾದಂಥ ಪ್ರಮುಖ ಕಾರ್ಯ ವಿನಿಮಯ ಮಾಧ್ಯಮವಾಗಿ ಅದೇನು ಮಾಡ್ಬೇಕ್ರಿ? ಕೆಲಸವನ್ನು ನಿರ್ವಹಿಸಬೇಕಾಗಿದೆ. ಮಾರುಕಟ್ಟೆಯಲ್ಲಿ ವಿನಿಮಯಕ್ಕೆ ಬರುವ ಸರಕುಗಳು ಮೊದಲು ಹಣಕ್ಕೆ ವಿನಿಮಯಿಸಲಾಗುತ್ತದೆ. ನೋಡಿ, ಮಾರ್ಕೆಟ್ಗೆ ಯಾವುದೇ ಒಂದು ಸರಕು ಬತ್ತಂದ್ರೆ ಮೊದಲು ಅದನ್ನು ಎದಕ್ಕೆ ವಿನಿಮಯ ಮಾಡ್ತಾರಂದ್ರೆ ಹಣಕ್ಕೆ ವಿನಿಮಯ ಮಾಡಲಾಗ್ತೈತಿ. ಮಾರುಕಟ್ಟೆಯಲ್ಲಿ ಬರುವಂಥ ಪ್ರತಿಯೊಂದು ಸರಕನ್ನು ಹಣಕ್ಕೆ ಏನು ಮಾಡಲಾಗ್ತೈತಿ ರೀ? ವಿನಿಮಯ ಮಾಡಲಾಗುತ್ತದೆ. ಸೇವೆಗಳನ್ನು ಕೊಳ್ಳುವವರು ಮತ್ತು ಮಾರುವವರ ನಡುವೆ ಹಣವು ಮಧ್ಯವರ್ತಿಯಾಗಿರುತ್ತದೆ. ನೋಡಿ, ಹಣದ ಕೆಲಸ ಏನಂದ್ರೆ ರೀ, ಕೊಳ್ಳುವವರು ಮತ್ತು ಮಾರುವವರು ಅಂದ್ರೆ ವ್ಯಾಪಾರಸ್ಥರು ಮತ್ತು ಗ್ರಾಹಕರ ಮಧ್ಯದಲ್ಲಿ ಮಧ್ಯವರ್ತಿಯಾಗಿ ಹಣ ಏನು ಮಾಡ್ತೈತಿ ರೀ? ಕಾರ್ಯವನ್ನು ನಿರ್ವಹಿಸುತ್ತದೆ. ನೋಡ್ರಿ, ಮಾರುಕಟ್ಟೆಗೆ ಹೋಗ್ರಿ, ಪ್ರತಿಯೊಂದು ವಸ್ತುವನ್ನು ತೆಗೆದುಕೊಳ್ರಿ. ಮಾರಾಟ ಮಾಡುವವರು ಇರ್ತಾರ, ಅಲ್ಲಿ ಪ್ರತಿಯೊಂದು ವಸ್ತುಗಳನ್ನು ತೆಗೆದುಕೊಳ್ರಿ. ಆ ವಸ್ತುವಿನ ಮೌಲ್ಯವನ್ನು ನಾವೇನಪ್ಪ ಅಂದ್ರೆ ಗುರುತಿಸ್ತೀವಿ ವಿನಿಮಯ ಮಾಧ್ಯಮ. ಉದಾಹರಣೆಗೆ, ಒಂದು ಕೈಗಡಿಯಾರದ ಮೌಲ್ಯ 500 ರೂಪಾಯಿ ಇದೆ ಎಂದು ಭಾವಿಸಿಕೊಳ್ಳಿ. ಒಂದು ಕೈಗಡಿಯಾರದ ಮೌಲ್ಯ 500 ರೂಪಾಯಿ ಎಂದು ಭಾವಿಸಿಕೊಳ್ಳಿ.
ಅದನ್ನು ನಾವು ಪಡೆದುಕೊಳ್ಳಬೇಕಾದ್ರೆ 500 ಘಟಕಗಳಿಗೆ ಅದನ್ನು ಹಣವನ್ನು ಕೊಟ್ಟು ನಾವೇನು ಮಾಡ್ಬೇಕ್ರಿ, ಪಡೆದುಕೊಳ್ಬೇಕು. ನೋಡ್ರಿ, ಮೌಲ್ಯ ವಿನಿಮಯ. ಈಗ ಬಟ್ಟೆ ತೆಗೊಳಕ್ಕೆ ಹೋಗ್ರಿ, ತರಕಾರಿ ತೆಗೆದುಕೊಳ್ಳಕ್ಕೆ ಹೋಗ್ರಿ, ಹಣ್ಣನ್ನು ತೆಗೆದುಕೊಳ್ಳಕ್ಕೆ ಹೋಗ್ರಿ, ಅಥವಾ ಇತರೆ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಕ್ಕೆ ಹೋಗ್ರಿ, ಅಲ್ಲಿ ಮೌಲ್ಯ ಇರ್ತೈತಿ. ಆ ಮೌಲ್ಯವೇ ವಿನಿಮಯ. ಅಂದರೆ ಅಲ್ಲಿ ನಾವು ತಗೋಬೇಕಾದ್ರೆ ಇಷ್ಟು ಹಣವನ್ನು ನಾವು ವಿನಿಮಯ ಮಾಡಬೇಕು. ಅದಕ್ಕಾಗಿ ಕೊಳ್ಳುವವರು ಮತ್ತು ಮಾರುವವರ ಮಧ್ಯವರ್ತಿಯಾಗಿದೆ ಏನು ಮಾಡ್ತೈತಿ ರೀ, ಕೆಲಸ ಮಾಡ್ತೈತಿ. ಇಲ್ಲಿ ಕೊಳ್ಳುವವರು ಹಣ ಕೊಟ್ಟು ಸರಕನ್ನು ಕೊಳ್ಳುತ್ತಾರೆ. ನೋಡಿ, ಕೊಳ್ಳುವವರು ಹಣ ಕೊಟ್ಟು ಸರಕನ್ನು ಕೊಳ್ಳುತ್ತಾರೆ. ಮಾರುವವರು ತನ್ನಲ್ಲಿರುವಂಥ ಸರಕನ್ನು ಮಾರಾಟ ಮಾಡಿ ಹಣವನ್ನು ಏನಪ್ಪ ಅಂದ್ರೆ ಪಡೆಯುತ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಕೊಳ್ಳುವವರು ಹಣ ಕೊಟ್ಟು ಸರಕುಗಳನ್ನು ಪಡೆದುಕೊಳ್ಳುತ್ತಾರೆ. ನಾವೊಬ್ಬ ಗ್ರಾಹಕ, ನಾವೊಂದು ವಸ್ತು ತೊಗೊಳಕ್ಕೆ ಹೋಗೀನಿ ಮಾರ್ಕೆಟಿಗೆ. ಅಲ್ಲಿನ ಹಣ ಕೊಟ್ಟಾಗ ವಸ್ತುನನ್ನು ಕೊಡ್ತಾರೆ. ಇಲ್ಪ ಇದು ನಿಂತೇಕೆ ಇದನ್ನು ವಸ್ತು ಐತಿ ನಂತೇಕ ಇದನ್ನು ತಗೊಂಡು ನಿನ್ನ ವಸ್ತು ಕೊಡಂದ್ರೆ ಯಾರೂ ಕೊಡಂಗಿಲ್ಲ. ನೋಡ್ರಿ, ಕೊಳ್ಳುವವರು ಹಣ ಕೊಟ್ಟು ಸರಕನ್ನು ಕೊಳ್ಳುತ್ತಾರೆ. ಮಾರಾಟ ಮಾಡುವವ ತನ್ನಲ್ಲಿರುವಂಥ ಸರಕನ್ನು ಮಾರಾಟ ಮಾಡಿ ಹಣವನ್ನು ಪಡೆಯುತ್ತಾನೆ. ನೋಡ್ರಿ, ಹಣಕ್ಕೆ ಅವ ಏನು ಮಾಡ್ತಾನೆ ರೀ, ಹಣವನ್ನು ಪಡೆದುಕೊಳ್ತಾನ. ಅಂದರೆ ಎರಡು ಸರಕುಗಳ ನಡುವೆ ಹಣ ವಿನಿಮಯ ಮಾಧ್ಯಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ನೋಡಿ, ಎರಡು ಸರಕುಗಳ ಮಧ್ಯೆ ಕೊಳ್ಳುವವ ಹಣ ಕೊಟ್ಟು ಸರಕನ್ನು ಪಡೆದರೆ, ಮಾರುವವ ತನ್ನಲ್ಲಿರುವಂಥ ಸರಕುಗಳನ್ನು ಮಾರಾಟ ಮಾಡಿ ಹಣವನ್ನು ಪಡೆದುಕೊಳ್ಳುತ್ತಾನೆ. ನೋಡಿ, ಎರಡು ಸರಕುಗಳ ಮಧ್ಯದಲ್ಲಿ ಹಣ ವಿನಿಮಯ ಮಾಧ್ಯಮವಾಗಿ ಏನು ಮಾಡ್ತೈತಿ, ಕಾರ್ಯವನ್ನು ನಿರ್ವಹಿಸ್ತೈತಿ. ಈ ಹಣವು ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುವುದರಿಂದ ಮೂಲಕ ಸಾಟಿ ವಿನಿಮಯ ಪದ್ಧತಿಯ ಪ್ರಮುಖ ನ್ಯೂನ್ಯತೆಯಾದಂತಹ ದ್ವಿಮುಖ ಹೊಂದಾಣಿಕೆಯ ಅಭಾವವನ್ನು ನಿವಾರಿಸಿದೆ. ನೋಡಿ, ಸಾಟಿ ವಿನಿಮಯ ಪದ್ಧತಿಯಲ್ಲಿ ಪ್ರಮುಖವಾದಂಥ ಸಮಸ್ಯೆಯಾದಂಥ ದ್ವಿಮುಖ ಹೊಂದಾಣಿಕೆಯ ಸಮಸ್ಯೆಯನ್ನು ಇದೇನು ಮಾಡೈತಿ ಅಂತ ಹೇಳ್ತಾರೆ, ನಿವಾರಣೆ ಮಾಡೈತಿ. ಯಾಕೆ ಹೇಳ್ರಿ, ದ್ವಿಮುಖ ಹೊಂದಾಣಿಕೆ ಒಬ್ಬ ವ್ಯಕ್ತಿಗೆ, ಒಬ್ಬ ಅನುಭೋಗಿಗೆ ಅಥವಾ ಒಬ್ಬ ಗ್ರಾಹಕನಿಗೆ ಆ ಸರಕುಗಳನ್ನು ಎಲ್ಲಿ ಬೇಕಾದರೂ ಅವ ಏನು ಮಾಡ್ಬೋದ್ರಿ, ಆಯ್ಕೆ ಮಾಡ್ಕೋಬಹುದು. ದ್ವಿಮುಖ ಹೊಂದಾಣಿಕೆ, ತನಗೆ ಬೇಕಾದಂಥ ಸರಕನ್ನು ಯಾವ ವ್ಯಾಪಾರಸ್ಥನ ಬಳಿ ಇರ್ತೈತಿಲ್ಲ, ಮಾರುವವನ ಬಳಿ ಇರ್ತೈತಿಲ್ಲ, ಅವನು ತೇಕ್ ಹೋಗಿ ಹಣ ಕೊಟ್ಟು ಆ ವಸ್ತುವನ್ನು ಪಡೆದುಕೊಳ್ಬಹುದು. ನೋಡಿ, ಅದಕ್ಕಾಗಿ ದ್ವಿಮುಖ ಹೊಂದಾಣಿಕೆ ಆ ಸಮಸ್ಯೆಯನ್ನು ಏನು ಮಾಡಿತ್ರಿ, ಈ ಹಣವು ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುವುದರಿಂದ ಆ ದ್ವಿಮುಖ ಹೊಂದಾಣಿಕೆಯ ಸಮಸ್ಯೆಯನ್ನು ಏನಪ್ಪ ಅಂದ್ರೆ ನಿವಾರಣೆ ಮಾಡೈತೆ ಅಂತ ಹೇಳ್ತೀವಿ. ನೋಡಿ, ಮೊದಲನೇ ಕಾರ್ಯ ವಿನಿಮಯ ಮಾಧ್ಯಮವಾಗಿ ಕೊಳ್ಳುವವರು ಮತ್ತು ಮಾರುವವರ ಮಧ್ಯದಲ್ಲಿ ಮಧ್ಯವರ್ತಿಯಾಗಿ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು, ಮಾರುಕಟ್ಟೆಗೆ ಬಂದಾಗ ಅದರ ಮೌಲ್ಯವನ್ನು ನಿರ್ಧರಿಸಿ ವಿನಿಮಯ ಮಾಧ್ಯಮವಾಗಿ ಇದೇನು ಮಾಡ್ತೈತ್ರಿ, ಕಾರ್ಯವನ್ನು ನಿರ್ವಹಿಸ್ತೈತೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಈ ನೆಕ್ಸ್ಟ್ ಎರಡನೇದಾಗಿ ಬರುವಂಥ ಸಮಸ್ಯೆ ಏನಪ್ಪ ಅಂದ್ರೆ ಕಾರ್ಯ ಏನಂದ್ರೆ ಮೌಲ್ಯ ಸಾಧಕ. ನೋಡಿ, ಎರಡನೇದಾಗಿ ಬರುವಂಥ ಕಾರ್ಯ ಮೌಲ್ಯ ಮಾಪನದ ಸಾಧಕ. ಮೌಲ್ಯವನ್ನು ಮಾಪನ ಮಾಡ್ತೈತಿ. ಹಾಗಾದರೆ ಯಾವ ರೀತಿಯಾಗಿ ಮೌಲ್ಯವನ್ನು ಮಾಪನ ಮಾಡ್ತೈತಿ? ಹಣವು ಸರಕು ಮತ್ತು ಸೇವೆಗಳ ಸಾಮಾನ್ಯ ಮೌಲ್ಯಮಾಪನ ಸಾಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಹಣದ ಸಹಾಯದಿಂದ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಅಳತೆ ಮಾಡಬಹುದು. ಎಲ್ಲ ಸರಕುಗಳು ಹಣದ ರೂಪದ ಬೆಲೆಗಳು ಹೆಚ್ಚಿದಾಗ ಬೆಲೆಯ ಮಟ್ಟದಲ್ಲಿ ಸಾಮಾನ್ಯವಾಗಿ ಏರಿಕೆಯಾಗುತ್ತದೆ ಎಂದರ್ಥ. ನೋಡಿ, ಹಣವು ಹೆಂಗೆ ಮೌಲ್ಯಮಾಪನದ ಸಾಧನವಾಗಿ ಕಾರ್ಯನಿರ್ವಹಿಸ್ತೈತಿ ಅಂದ್ರೆ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಕಾರ್ಯನಿರ್ವಹಿಸುತ್ತದೆ. ಒಂದು ಉತ್ಪಾದನೆ ಆದಂಥ ಸರಕಿನ ಮೌಲ್ಯ ಎಷ್ಟೈತಿ ನೋಡಿ, ಆ ಮೌಲ್ಯವನ್ನು ನಿರ್ಧಾರ ಮಾಡ್ತೈತಿ. ಮೌಲ್ಯಮಾಪನದ ಸಾಧಕ ಅದು ಎಷ್ಟು ಮೌಲ್ಯವನ್ನು ಹೊಂದೈತಿ ಆ ಮೌಲ್ಯವನ್ನು ತೋರಿಸ್ಕೊಡ್ತೈತಿ, ಆ ಮೌಲ್ಯವನ್ನು ನಿರ್ಧರಿಸ್ತೈತಿ, ಆ ಮೌಲ್ಯಮಾಪನವಾಗಿ ಸಾಧ್ಯವನ್ನು ಮಾಡ್ತೈತಿ. ನಂತರ ಹಣದ ಸಹಾಯದಿಂದ ನೋಡಿ, ಹಣದ ಸಹಾಯದಿಂದ ಎಲ್ಲ ಸರಕು ಸೇವೆಗಳ ಮೌಲ್ಯವನ್ನು ನಾವೇನು ಮಾಡ್ಬೋದ್ರಿ, ಅಳತೆ ಮಾಡಬಹುದು. ನೋಡಿ, ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಅಳತೆ ಮಾಡಲು ಏನಾಗ್ತೈತಿ ರೀ, ಸಹಾಯಕವಾಗ್ತೈತಿ. ಎಲ್ಲ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಾದಾಗ ನೋಡಿ, ಮಾರುಕಟ್ಟೆ ಬರುವಂಥ ಉತ್ಪಾದಿತ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯಗಳು ಹೆಚ್ಚಾದಾಗ ಬೆಲೆಯ ಮಟ್ಟದಲ್ಲಿ ಸಾಮಾನ್ಯವಾಗಿ ಏನಾಗ್ತೈತಿ ಅಂತ ಹೇಳ್ತಾರೆ, ಏರಿಕೆಯಾಗುತ್ತದೆ ಎಂದರ್ಥ. ಅಂದ್ರೆ ಮಾರುಕಟ್ಟೆಯಲ್ಲಿ ಸರಕುಗಳ ಮೌಲ್ಯ ಏನಾಗೈತಿ ರೀ, ಅಧಿಕವಾಗೈತಿ. ಅದಕ್ಕಾಗಿ ಹೇಳ್ತಾರ, ಹಣದ ಮೌಲ್ಯವು ಕಡಿಮೆಯಾಗಿ ಹಣದ ಕೊಳ್ಳುವ ಶಕ್ತಿಯು ಕಡಿಮೆಯಾಗುವುದನ್ನು ನೋಡಿ. ಹಣದ ಏನು ಹೇಳ್ತಾರೆ, ಹಣದ ಮೌಲ್ಯವು ಕಡಿಮೆಯಾಗಿ ಹಣದ ಕೊಳ್ಳುವ ಶಕ್ತಿ ಕಡಿಮೆಯಾಗುವುದನ್ನು ಹಣದ ಕೊಳ್ಳುವ ಶಕ್ತಿಯ ಕುಸಿತ ಎನ್ನುತ್ತೇವೆ. ನೋಡಿ, ಮಾರುಕಟ್ಟೆಯಲ್ಲಿ ಮೌಲ್ಯಗಳು ಹೆಚ್ಚಾದವು ಅಂದ್ರೆ ನನ್ನ ಬಳಿ ಇರುವಂಥ ಹಣದ ಕೊಳ್ಳುವ ಶಕ್ತಿ ಏನಾಗ್ತೈತಿ ರೀ, ಕಡಿಮೆ ಆಗ್ತೈತಿ. ಬೆಲೆ ಹೆಚ್ಚಾದಾಗ ಈ ಕಡಿಮೆ ಹಣದಿಂದ ಕೊಂಡ್ಕೊಳ್ಳೋಕ್ಕಾಗಂಗಿಲ್ಲ, ಅವಾಗ ಹಣದ ಕುಸಿತ ಏನಾಗ್ತೈತಿ ರೀ, ಉಂಟಾಗ್ತೈತಿ ಅಂತ ಹೇಳ್ತಾರೆ.
ಅದಕ್ಕಾಗಿ ಹಣದ ಸಹಾಯದಿಂದ ಸರಕು ಸೇವೆಗಳು ಪರಸ್ಪರ ವಿನಿಮಯ ದರವನ್ನು ಸುಲಭವಾಗಿ ಏನಪ್ಪ ಅಂದ್ರೆ ಹಾಗೂ ನಿಖರವಾದಂಥ ನೀತಿಯಲ್ಲಿ ನಿರ್ಧರಿಸಲು ಸಹಾಯಕವಾಗುತ್ತದೆ. ನೋಡಿ, ಹಣದ ಸಹಾಯದಿಂದ ಸರಕುಗಳನ್ನು ನಿಖರವಾದಂಥ ರೀತಿಯಲ್ಲಿ ಮತ್ತು ಸುಲಭವಾದಂಥ ರೀತಿಯಲ್ಲಿ ವಿನಿಮಯ ಮಾಡಿಕೊಳ್ಳಲು ಸಹಾಯಕವಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ. ಅದಕ್ಕೆ ಮೌಲ್ಯಮಾಪನದ ಸಾಧಕನಾಗಿ ಆ ವಸ್ತುವಿಗೆ ಮೌಲ್ಯವನ್ನು ನಿರ್ಧಾರ ಮಾಡ್ತೈತಿ. ಇದರ ಮೌಲ್ಯ ಇಷ್ಟ ಐತಪ್ಪ, ಆ ಮೌಲ್ಯ ನಿರ್ಧಾರ ಆತಂದ್ರೆ ರೀ ಕೊಳ್ಳುವವರು ಮತ್ತು ಮಾರುವವರಿಗೆ ಅನುಕೂಲ ಆಗ್ತೈತಿ. ಹೌದಪ್ಪ, ಇದು ನಿರ್ದಿಷ್ಟವಾದಂಥ ಮೌಲ್ಯ ಐತಿ, ಆ ಮೌಲ್ಯವನ್ನು ವಿನಿಮಯ ಮಾಡಿಕೊಳ್ಳಕ. ಈಗ ಒಂದು ವಸ್ತು ತೊಗೋತೀವಿ ಅಂದ್ರೆ ಅದ್ರ ಬೆಲೆ ಹೇಳ್ತಾರೆ, ಇಷ್ಟೇ ಬೆಲೆ ಐತಪ್ಪ, ನೋಡ್ರಿ ಆ ಬೆಲೆಯನ್ನು ಕೊಟ್ಟಿವಿ ಅಂದ್ರೆ ವಿನಿಮಯವಾಗ್ತೈತಿ. ಅದಕ್ಕಾಗಿ ಅದರ ಮೌಲ್ಯವನ್ನು ಮಾಪನ ಮಾಡ್ತೈತಿ. ಈ ರೀತಿಯಾದಂಥ ಈ ಮೌಲ್ಯಮಾಪನ ಸಾಧಕನಾಗಿ ಕಾರ್ಯನಿರ್ವಹಿಸುವುದರಿಂದ ಸಾಟಿ ವಿನಿಮಯ ಪದ್ಧತಿಯಲ್ಲಿನ ಒಂದು ನ್ಯೂನ್ಯತೆಯಾದಂತಹ ಸಾಮಾನ್ಯ ಮೌಲ್ಯಮಾಪನದ ಅಭಾವವನ್ನು ಹಣ ಏನು ಮಾಡೈತಿ ಅಂತ ಹೇಳ್ತಾರೆ, ಸಂಪೂರ್ಣವಾಗಿ ನಿವಾರಿಸೈತಿ. ಯಾಕಂದ್ರೆ ಅಲ್ಲಿ ಮೌಲ್ಯಮಾಪನ ಸಾಧನ ಎಷ್ಟು ಮೌಲ್ಯವನ್ನು ನಿರ್ಧಾರ ಮಾಡಬೇಕಂತ ತೊಂದರೆಯನ್ನು ನೋಡಿದ್ರಿ ನೀವು. ಆ ತೊಂದರೆಯನ್ನು ಈ ಮೌಲ್ಯಮಾಪನದ ಸಾಧಕನಾಗಿ ಕಾರ್ಯನಿರ್ವಹಿಸುವುದರಿಂದ ಹಣ ಆ ಸಾಟಿ ವಿನಿಮಯ ಪದ್ಧತಿಯ ನ್ಯೂನ್ಯತೆಯನ್ನು ಏನಪ್ಪ ಅಂದ್ರೆ ಸರಿಪಡಿಸೈತಿ ಅಂತ ಹೇಳ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಹಣದ ಪ್ರಾಥಮಿಕ ಕಾರ್ಯಗಳು ಒಂದು ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸಿದರೆ ಇನ್ನೊಂದು ಮೌಲ್ಯಮಾಪನದ ಸಾಧಕನಾಗಿ ಹಣವು ಕಾರ್ಯವನ್ನು ನಿರ್ವಹಿಸ್ತೈತೆ ಅಂತ ಹೇಳ್ತೀವಿ. ಇಷ್ಟು ಪ್ರಾಥಮಿಕ ಕಾರ್ಯಗಳು. ಈ ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು ನೋಡ್ರಿ ಮಾಧ್ಯಮಿಕ ಕಾರ್ಯಗಳು. ನೋಡಿ, ಮಾಧ್ಯಮಿಕ ಕಾರ್ಯಗಳು ಹಣದ ಪ್ರಾಥಮಿಕ ಕಾರ್ಯಗಳಿಂದ ಉತ್ಪತ್ತಿಯಾಗಿರುವ ಕಾರ್ಯಗಳನ್ನು ಮಾಧ್ಯಮಿಕ ಕಾರ್ಯಗಳೆಂದು ಕರೆಯಲಾಗುತ್ತದೆ. ನೋಡ್ರಿ, ಈ ಹಣದ ಪ್ರಾಥಮಿಕ ಕಾರ್ಯಗಳಿಂದ ಉತ್ಪತ್ತಿಯಾಗಿರುವಂತಹ ಕಾರ್ಯಗಳನ್ನು ಮಾಧ್ಯಮಿಕ ಕಾರ್ಯಗಳೆಂದು ಕರೆಯಲಾಗುತ್ತದೆ. ಇಲ್ಲಿ ಹಣದ ಪ್ರಮುಖ ಮಾಧ್ಯಮಿಕ ಕಾರ್ಯಗಳು ಯಾವವ? ನೋಡಿ, ಪ್ರಾಥಮಿಕ ಕಾರ್ಯಗಳಿಂದ ಉತ್ಪತ್ತಿಯಾದಂಥವೇ ಮಾಧ್ಯಮಿಕ ಕಾರ್ಯಗಳು. ಹಾಗಾದ್ರೆ ಮಾಧ್ಯಮಿಕ ಕಾರ್ಯಗಳು ಯಾವ? ಮೊದಲನೇದಾಗಿ ಬರುವಂಥದ್ರಿ ಮೌಲ್ಯ ಸಂಗ್ರಹಣೆಯ ಸಾಧನ, ಮೌಲ್ಯವನ್ನು ಸಂಗ್ರಹಣೆ ಮಾಡುವಂಥ ಸಾಧನ. ಹಾಗಾದ್ರೆ ಮೌಲ್ಯವನ್ನು ನಾವು ಹೆಂಗೆ ಸಂಗ್ರಹಣೆ ಮಾಡ್ತೀವಿ? ಮೌಲ್ಯವನ್ನು ಹೆಂಗೆ ಸಂಗ್ರಹಣೆ ಮಾಡ್ತೀವಿ ಅನ್ನೋದಕ್ಕಾಗಿ ಮೌಲ್ಯ ಸಂಗ್ರಹಣೆಯ ಸಾಧನವಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ. ಅಂದ್ರೆ ಹಣವು ಮೌಲ್ಯ ಸಂಗ್ರಹಣೆಯ ಸಾಧನವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಮೌಲ್ಯ ಹೆಂಗೆ ಸಂಗ್ರಹಣೆ ಆಗ್ತೈತಿ ಅಂದ್ರೆ ಸಂಪತ್ತನ್ನು ಸಂಗ್ರಹಣೆ ಮಾಡುವಂತೆ ಹಣವು ಉತ್ತಮವಾದಂಥ ಸಾಧನವಾಗಿದೆ. ನೋಡಿ, ಸಂಪತ್ತನ್ನು ಸಂಗ್ರಹಣೆ ಮಾಡಕ ಸಂಪತ್ತನ್ನು ಸಂಗ್ರಹಣೆ ಮಾಡಕ ಒಂದು ಉತ್ತಮವಾದಂಥ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಹಣ ನಾಶ ಹೊಂದುವ ಗುಣವನ್ನು ಹೊಂದಿರುವುದರಿಂದ ಹಣ ನಾಶವಂತೈತ್ರಿ. ಅಂದ್ರೆ ಅದು ಏನಾಗ್ತೈತ್ರಿ, ಕೆಲವು ದಿನ ಇಷ್ಟ ನಂತರ ಅದು ಏನಪ್ಪ ಅಂದ್ರೆ ನಾಶವಂತೈತಿ. ಹಣವು ನಾಶವನ್ನು ಗುಣ ಹೊಂದಿರುವುದರಿಂದ ಭವಿಷ್ಯದ ಉಪಯೋಗಕ್ಕಾಗಿ ಸಂಪತ್ತನ್ನು ಹಣದ ರೂಪದಲ್ಲಿ ಸಂಗ್ರಹಿಸಬಹುದು. ನೋಡಿ, ಸಂಪತ್ತಿನ ರೂಪದಲ್ಲಿ ಹಣವನ್ನು ನಾವೇನು ಮಾಡ್ತೀವಿ, ಸಂಗ್ರಹಣೆಯನ್ನು ಮಾಡ್ತೀವಿ ಅಂತ ಹೇಳ್ತಾವೆ. ಆದಾಗಿಯೂ ಈ ಕಾರ್ಯಗಳು ಚೆನ್ನಾಗಿ ನಿರ್ವಹಿಸಲು ಹಣ ಮೌಲ್ಯ ಸ್ಥಿರವಾಗಿರುವುದರಿಂದ, ನೋಡಿ ಹಣದ ಮೌಲ್ಯ ಸ್ಥಿರವಾಗಿರಬೇಕು. ಏರುತ್ತಿರುವ ಬೆಲೆಗಳ ಮಟ್ಟವು ಏನು ಹೇಳ್ತಾರೆ ಅಂದ್ರೆ ರೀ ಹಣದ ಕೊಳ್ಳುವ ಶಕ್ತಿಯನ್ನು ನಾಶಪಡಿಸಬಹುದು. ಯಾಕಂದ್ರೆ ಬೆಲೆಗಳೇನಾಗ್ತಾ ಇದ್ದಾವೆ, ಸ್ಥಿರ ಇಲ್ಲ. ಇಲ್ಲಿ ಮೌಲ್ಯ ಏನಾಗ್ತಾ ಇದ್ರಿ, ಬೆಲೆಗಳು ಬದಲಾವಣೆ ಆಗ್ತಾ ಇದ್ದಾವ, ಬೆಲೆಗಳು ಹೆಚ್ಚಾಗ್ತಾ ಇದ್ದಾವ. ಇದರಿಂದಾಗಿ ಬೆಲೆಗಳು ಹೆಚ್ಚಾಗುವುದರಿಂದ ಹಣದ ಕೊಳ್ಳುವ ಶಕ್ತಿಯನ್ನು ನಾಶಪಡಿಸಬಹುದು. ಇದರ ಪರಿಣಾಮವಾಗಿ ಇತರೆ ಆಸ್ತಿಗಳಿಂದ ಮೌಲ್ಯವನ್ನು ನಾವೇನು ಮಾಡಿದ್ರೆ ಸಂಗ್ರಹಣೆ ಮಾಡಬಹುದು. ನೋಡಿ, ಮೌಲ್ಯಮಾಪನ ಸಂಗ್ರಹಣೆಯ ಸಾಧನ. ನೋಡಿ, ಹಣದಿಂದ ಬಂಗಾರ ಕೊಂಡ್ಕೋಬಹುದು, ಆಸ್ತಿಯನ್ನು ಕೊಂಡ್ಕೋಬಹುದು, ಭೂ ಸ್ಥಿರಾಸ್ತಿಗಳನ್ನು ಕೊಂಡ್ಕೋಬಹುದು, ಹಾಗೂ ಬಾಂಡುಗಳನ್ನು ಕೊಂಡ್ಕೋಬಹುದು. ನೋಡಿ, ಮೌಲ್ಯ ಸಂಗ್ರಹಣೆ. ಬಂಗಾರ ಕೊಂಡ್ಕೊಂಡ್ರೆ ಮೌಲ್ಯ ಏನಾಗ್ತೈತಿ ರೀ, ಸ್ಥಿರವಾಗಿರ್ತೈತಿ. ಯಾವುದೇ ಕಾರಣಕ್ಕೂ ಅದು ಮೌಲ್ಯ ಕಳ್ಕೊಳ್ಳಂಗಿಲ್ಲ. ಆಸ್ತಿ ಭೂಮಿಯನ್ನು ನಾವು ಕೊಂಡ್ಕೊಂಡ್ವಿ ಅಂದ್ರೆ ಅದರ ಮೌಲ್ಯ ಕಳ್ಕೊಳ್ಳೋಕ್ಕಾಗಂಗಿಲ್ಲ. ನಂತರ ಬಾಂಡುಗಳನ್ನು, ಷೇರು ಏನಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿರುವಂಥ ಬಾಂಡುಗಳನ್ನು ಕೊಂಡ್ಕೊಂಡ್ರೆ ಅದ್ರ ಮೌಲ್ಯ ಏನಪ್ಪ ಅಂದ್ರೆ ಕಡಿಮೆ ಆಗಂಗಿಲ್ಲ. ಅವು ಯಾವಾಗಿದ್ರೂ ಏನಾಗ್ತಾವೆ ರೀ, ಮೌಲ್ಯ ಸಂಗ್ರಹಣೆ ಆಗಿರ್ತಾವ. ಅದಕ್ಕಾಗಿ ಮೌಲ್ಯ ಸಂಗ್ರಹಣೆಯ ಸಾಧನವಾಗಿ ಏನು ಮಾಡ್ತೈತಿ ರೀ, ಹಣ ಕಾರ್ಯವನ್ನು ನಿರ್ವಹಿಸ್ತೈತಿ ಅಂತ ಹೇಳ್ತೀವಿ. ಆದರೆ ಸಾಟಿ ವಿನಿಮಯ ಪದ್ಧತಿಯಲ್ಲಿನ ಮೌಲ್ಯ ಸಂಗ್ರಹಣೆಯ ಕಷ್ಟದಾಯಕವಾಗಿತ್ತು. ನೋಡಿ, ಸಾಟಿ ವಿನಿಮಯ ಪದ್ಧತಿಯಲ್ಲಿ ನೋಡಿರಲಿಲ್ಲ ಮೌಲ್ಯ ಸಂಗ್ರಹಣೆ ಹೆಂಗೆ ಮಾಡೋದು, ಮೌಲ್ಯವನ್ನು ನಾವು ಹೆಂಗೆ ಸಂಗ್ರಹಣೆ ಮಾಡಿ ಇಟ್ಕೋದು. ಆ ಮೌಲ್ಯ ಸಂಗ್ರಹಣೆ ಏನಪ್ಪ ಅಂದ್ರೆ ಕಷ್ಟಕರವಾಗಿತ್ತು. ಅದಕ್ಕೆ ಪರಿಹಾರವನ್ನು ಹಣದ ಮೂಲಕ ಏನಪ್ಪ ಅಂದ್ರೆ ಕಂಡುಕೊಂಡಿವಿ. ಅವಾಗ ಸಂಗ್ರಹಣೆ ಮೌಲ್ಯವನ್ನು ಹೆಂಗೆ ಸಂಗ್ರಹಣೆ ಮಾಡ್ಬೇಕಂತ ತೊಂದರೆ ಇತ್ತಲ್ಲ, ಆ ತೊಂದರೆಯನ್ನು ಈ ಏನಪ್ಪ ಅಂದ್ರೆ ಸಾಟಿ ವಿನಿಮಯ ಪದ್ಧತಿಯಲ್ಲಿನ ಮೌಲ್ಯ ಸಂಗ್ರಹಣೆಯ ತೊಂದರೆಯನ್ನು ಹಣದ ಮೂಲಕ ನಾವೇನು ಮಾಡೀವಿ, ನಿವಾರಣೆ ಮಾಡ್ಕೋವಿ. ಹಣವು ಮೌಲ್ಯಗಳ ಸಂಗ್ರಹಣೆ, ಭೂಮಿ ಆಗಿರ್ಬೋದು ರೀ, ಬಂಗಾರ ಆಗಿರ್ಬೋದು,
ಬಾಂಡುಗಳಾಗಿರ್ಬೋದು, ಇನ್ನಿತರವಾದಂಥ ಸಂಪತ್ತನ್ನು ನಾವೇನಪ್ಪ ಅಂದ್ರೆ ಸಂಗ್ರಹಣೆ ಮಾಡೋಕ್ಕೆ ಹಣವು ಕಾರ್ಯವನ್ನು ನಿರ್ವಹಿಸ್ತೈತೆ ಅಂತ ಹೇಳ್ತೀವಿ. ಇದು ಮೌದ್ಯಮಿಕ ಕಾರ್ಯಗಳಲ್ಲಿ ಮೊದಲನೇ ಕಾರ್ಯ. ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಲೇವಾದೇವಿ ವ್ಯವಹಾರದ ನಿರ್ದಿಷ್ಟ ಮಾಪನ. ನೋಡಿ, ಲೇವಾದೇವಿ ಕೊಡೋದು ತಗೋದು, ಲೇವಾದೇವಿ ವ್ಯವಹಾರ. ಹಾಗಾದ್ರೆ ಲೇವಾದೇವಿ ವ್ಯವಹಾರ ಅಂತ ಹೇಳ್ತಾರೆ ಹಣವನ್ನು ಭವಿಷ್ಯದ ಪಾವತಿಗಳಿಗಾಗಿ ಉಪಯೋಗಿಸಬಹುದು. ನೋಡಿ, ಮುಂದಿನ ಭವಿಷ್ಯಕ್ಕಾಗಿ, ಮುಂದಿನ ಏನಪ್ಪ ಅಂದ್ರೆ ದಿನಮಾನಗಳಿಗೆ ಆಧಾರವಾಗಿಟ್ಟುಕೊಂಡು ಹಣವನ್ನು ಭವಿಷ್ಯದ ಪಾವತಿಗಳಾಗಿ ನಾವೇನು ಮಾಡ್ತೀವಿ, ಉಪಯೋಗಿಸ್ಕೊಳ್ತೀವಿ. ಸಾಲಗಳು, ಬಡ್ಡಿ ಪಾವತಿಗಳು ಮತ್ತು ಸಂಬಳದ ಪಾವತಿಗಳನ್ನು ಭವಿಷ್ಯತ್ತಿನ ಪಾವತಿ ಎನ್ನುತ್ತೇವೆ. ನೋಡಿ, ಭವಿಷ್ಯತ್ತಿನ ಪಾವತಿ ಯಾವುದಂದ್ರೆ ಸಾಲಗಳು, ಬಡ್ಡಿ ಪಾವತಿಗಳು ಅಂದರೆ ಸಾಲ ತಗೋದ್ವಿ ಅದಕ್ಕೆ ಬಡ್ಡಿ ಪಾವತಿಗಳನ್ನು ಮಾಡುವಂಥದ್ದು, ಮತ್ತು ಸಂಬಳವನ್ನು ದುಡಿಮೆ ಮಾಡಿದವರಿಗೆ ಸಂಬಳವನ್ನು ಪಾವತಿಸುವಂಥದ್ದು, ಇವು ಭವಿಷ್ಯತ್ತಿನ ಪಾವತಿಗಳು. ಯಾವಾಗಪ್ಪ ಈ ಕೆಲಸಕ್ಕೆ ಇಟ್ಕೊಂತೀವಿ ಅಂದ್ರೆ ಅವ್ರಿಗೆ ನಾವು ಸಂಬಳ ಕೊಡಬೇಕಾಗ್ತೈತಿ. ಈಗ ಯಾರ ಕಡೆ ಹಣ ತಂದೀವಿ ಅಂದ್ರೆ ಅವ್ರಿಗೆ ನಾವು ಬಡ್ಡಿ ಕೊಡಬೇಕಾಗಿರ್ತೈತಿ. ನಂತರ ಯಾರ ಕಡೆ ಸಾಲ ತಂದೀವಿ ಅಂದ್ರೆ ಸಾಲ ಮರಳಿ ತೀರಿಸ್ಬೇಕಾಗಿರ್ತೈತಿ, ಭವಿಷ್ಯತ್ತಿನ ಪಾವತಿಗಳು. ನೋಡಿ, ಭವಿಷ್ಯತ್ತಿನ ಪಾವತಿಗಳಂತೇಳಿ ಕರಿತೀವಿ. ಇಲ್ಲಿ ಹಣದ ಮೂಲಕ ಸಾಲ ಕೊಡುವ ಮತ್ತು ಸಾಲವನ್ನು ತರುವ ವ್ಯವಹಾರಗಳನ್ನು ಸುಲಭವಾಗಿ ಮಾಡಬಹುದು. ನೋಡಿ, ಹಣದ ಮೂಲಕ ಸಾಲ ಕೊಡೋದು, ಸಾಲ ತಗೋದು. ಯಾಕೆ ಮೌಲ್ಯ ಏನಾಗಿರ್ತೈತಿ ರೀ, ಸ್ಥಿರವಾಗಿರ್ತೈತಿ. ಆ ಮೌಲ್ಯದ ಮೂಲಕ ಸಾಲ ನಾವು ಇಷ್ಟು ಹಣ ಕೊಟ್ಟಿವಪ್ಪ, ನೋಡಿ ಇಷ್ಟು ಹಣ ಕೊಟ್ಟಿವಿ, ನಂತರ ಅವು ಮರಳಿ ನಮಗೆ ಎಷ್ಟು ಹಣ ಕೊಡಬೇಕು ನೋಡ್ರಿ. ಅಲ್ಲಿ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರಗಳಿಗೆ ಏನಾಗ್ತೈತಿ ಅಂದರೆ ಸಹಾಯಕವಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ. ಅದನ್ನು ಸುಲಭವಾಗಿ ನಿರ್ವಹಿಸಲು ಯಾವುದೇ ತೊಂದರೆಗಳಿಲ್ಲದೆ ಸುಲಭವಾದಂಥ ಕಾರ್ಯದಲ್ಲಿ ಮೂಲಕ ಅದನ್ನು ನಿರ್ವಹಿಸಲು ಏನಾಗೈತಿ ರೀ, ಹಣ ಕಾರ್ಯವನ್ನು ನಿರ್ವಹಿಸ್ತೈತಿ. ನಂತರ ಏನು ಹೇಳ್ತಾರಪ್ಪ ಅಂದರೆ ಇಲ್ಲಿ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಈ ರೀತಿಯಾದಂಥ ವ್ಯವಹಾರಗಳನ್ನು ಕರಾರುವಕ್ಕಾಗಿ ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ಅಲ್ಲಿ ಮೌಲ್ಯವನ್ನು ಏನಪ್ಪ ಅಂದ್ರೆ ಯಾವ ರೀತಿಯಾಗಿ ವರ್ಗಾವಣೆ ಮಾಡ್ಕೋಬೇಕಂತ ಗೊತ್ತಿದ್ದಿದ್ದಿಲ್ಲ. ಆ ತೊಂದರೆಯನ್ನು ನಿವಾರಣೆ ಮಾಡುವುದಕ್ಕಾಗಿ ಹಣದ ಮೌಲ್ಯವು ಬಹುಕಾಲ ಸ್ಥಿರವಾಗಿರುವುದರಿಂದ ಸಾಲ ಏನಪ್ಪ ಅಂದ್ರೆ ಕೊಡುವವರಿಗಾಗಲಿ ನಂತರ ತೆಗೆದುಕೊಳ್ಳುವವರಿಗಾಗಲಿ ನಷ್ಟವಾಗುವುದಿಲ್ಲ. ಹಣದ ಮೌಲ್ಯ ಬಹುಕಾಲ ಏನಾಗಿರ್ತೈತಿ ರೀ, ಸ್ಥಿರವಾಗಿರ್ತೈತಿ. ಸಾಲ ಕೊಡುವವನಿಗಾಗಲಿ ಮತ್ತು ಸಾಲ ಪಡೆದುಕೊಳ್ಳುವವನಿಗಾಗಲಿ ಯಾವುದೇ ರೀತಿಯಾದಂಥ ನಷ್ಟವಾಗುವುದಿಲ್ಲ. ಹೀಗೆ ಹಣ ಈ ಕಾರ್ಯವು ಆಧುನಿಕ ಏನಪ್ಪ ಅಂದ್ರೆ ವಾಣಿಜ್ಯ ವ್ಯವಹಾರಗಳು, ನೋಡಿ ಆಧುನಿಕ ವಾಣಿಜ್ಯ ವ್ಯವಹಾರಗಳು ಮತ್ತು ವ್ಯಾಪಾರಗಳು ಸುಗಮಗೊಳಿಸಲು, ನೋಡಿ ಆಧುನಿಕ ವ್ಯವಹಾರಗಳು ಮತ್ತು ವ್ಯಾಪಾರಗಳನ್ನು ಸುಗಮಗೊಳಿಸಲು. ಆದರೆ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಈ ರೀತಿಯಾದಂಥ ವಿಷಯ ಕಷ್ಟಕರವಾಗಿತ್ತು. ನೋಡಿ, ಲೇವಾದೇವಿ ವ್ಯವಹಾರಗಳಿಗೆ ಅಂದರೆ ಕೊಡುವವರಿಗೂ ಮತ್ತು ತೆಗೆದುಕೊಳ್ಳುವವರಿಗೂ ಯಾವುದೇ ನಷ್ಟ ಇಲ್ಲ. ಯಾಕಂದರೆ ಹಣದ ಮೌಲ್ಯ ಸ್ಥಿರವಾಗಿರುವುದರಿಂದ ಈ ಕೊಟ್ಟವನಿಗೂ ಏನು ತೊಂದರೆ ಆಗಂಗಿಲ್ಲ ರೀ, ಅವನಿಂದ ಹಣವನ್ನು ಪಡೆದುಕೊಂಡವನಿಗೂ ಕೂಡ ಏನು ತೊಂದರೆ ಆಗಂಗಿಲ್ಲ. ಅದಕ್ಕಾಗಿ ಈ ಲೇವಾದೇವಿ ವ್ಯವಹಾರದ ಕಾರ್ಯವನ್ನು ಹಣದ ಮೂಲಕ ಏನು ಮಾಡ್ತಾರೆ ಅಂತ ಹೇಳ್ತಾರೆ, ನಿರ್ವಹಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಇದು ಪ್ರಾಥಮಿಕ ಕಾರ್ಯದ ಎರಡನೆಯದಾದಂಥ ಕಾರ್ಯ. ಈ ನೆಕ್ಸ್ಟ್ ಮೂರನೇದಾಗಿ ಬರುವಂಥದ್ದು ನೋಡ್ರಿ, ಮೌಲ್ಯ ವರ್ಗಾವಣೆಯ ಸಾಧನ. ಮೌಲ್ಯ ವರ್ಗಾವಣೆಯ ಸಾಧನ ಅಂತ ಹೇಳ್ತಾರೆ, ಹಣವು ಮೌಲ್ಯವನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ವರ್ಗಾಯಿಸುವ ಪ್ರಮುಖ ಸಾಧನವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನೋಡಲಿ, ಮೌಲ್ಯ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಸುಲಭವಾಗಿ ಏನಪ್ಪ ಅಂದ್ರೆ ವರ್ಗಾವಣೆ ಮಾಡಲು ಏನಾಗೈತೆ ಅಂತ ಹೇಳ್ತಾರೆ, ಹಣವು ಸಹಾಯಕವಾದಂಥ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಣವು ಸರ್ವರಿಂದಲೂ ಸ್ವೀಕರಿಸಲ್ಪಟ್ಟ ಲಕ್ಷಣವನ್ನು ಹೊಂದಿರುವುದರಿಂದ, ನೋಡಿ ಹಣ ಎಲ್ಲರಿಂದ ಸ್ವೀಕಾರ ಪಡ್ತೈತ್ರಿ, ಯಾರಿಗೂ ಹಣ ಬೇಕನ್ನಂಗಿಲ್ಲ. ಆಗಲೇ ನಿಮ್ಗೆ ಹೇಳಿನ, ಹಣವಿಲ್ಲದ ಜಗತ್ತನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ನೋಡಿ, ಹಣ ಇಲ್ಲದೆ ಯಾವುದೇ ರೀತಿಯಾದಂಥ ಜಗತ್ತನ್ನು ಊಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹಣ ಅಷ್ಟು ಪ್ರಮುಖವಾಗಿ ಏನು ಮಾಡ್ತೈತ್ರಿ, ಬೇಕಾದಂಥ ಒಂದು ಪ್ರಮುಖ ಅಂಶ. ಅದಕ್ಕಾಗಿ ಹಣವು ಸರ್ವರಿಂದಲೂ ಸ್ವೀಕರಿಸಲ್ಪಟ್ಟ ಲಕ್ಷಣವನ್ನು ಹೊಂದಿರುವುದರಿಂದ ಒಂದು ಪ್ರದೇಶದಲ್ಲಿರುವಂಥ ಆಸ್ತಿಪಾಸ್ತಿಗಳನ್ನು ಮಾರಾಟ ಮಾಡಿ ತಮಗೆ ಬೇಕಾದಂಥ ಮತ್ತೊಂದು ಪ್ರದೇಶದಲ್ಲಿ ಅವುಗಳನ್ನು ಕೊಂಡುಕೊಳ್ಳಬಹುದು. ನೋಡಿ, ಒಂದು ಪ್ರದೇಶದಲ್ಲಿರುವಂಥ ಆಸ್ತಿಪಾಸ್ತಿಗಳನ್ನು ಮಾರಾಟ ಮಾಡಿ ಮತ್ತೊಂದು ಪ್ರದೇಶದಲ್ಲಿ ಕೊಂಡುಕೊಳ್ಬಹುದು. ಅದಕ್ಕಾಗಿ ಮೌಲ್ಯ ವರ್ಗಾವಣೆ. ಇಲ್ಲಿ ನಾವು ಇರುವಂಥ ವಸ್ತುವನ್ನು ಏನಪ್ಪ ಅಂದ್ರೆ ಮೌಲ್ಯವನ್ನು, ನಮ್ಮ ಆಸ್ತಿಗಳನ್ನು ಮಾರಾಟ ಮಾಡ್ತೀವಿ, ಮೌಲ್ಯ ಆ ಹಣವನ್ನು ತೆಗೆದುಕೊಂಡು ಮತ್ತೊಂದು ಪ್ರದೇಶದಾಗ ಹೋಗಿ ಅದನ್ನು ವರ್ಗಾವಣೆ ಮಾಡ್ತೀವಿ, ಅಂದರೆ ಅಲ್ಲಿ ಆಸ್ತಿ ತಗೋತೀವಿ. ಅದಕ್ಕಾಗಿ ಮೌಲ್ಯ ವರ್ಗಾವಣೆಯ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಹಣದ ರೂಪದ ಈ ವ್ಯವಹಾರಗಳ ಪರಿಣಾಮವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೌಲ್ಯ ವರ್ಗಾವಣೆ ನಡೆಯುತ್ತದೆ. ಆದರೆ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಸಂಪತ್ತಿನ ವರ್ಗಾವಣೆ ತುಂಬ ಕಷ್ಟಕರವಾದಂಥ ಕೆಲಸವಾಗಿತ್ತು.
ನೀವು ಸಾಟಿ ವಿನಿಮಯ ಪದ್ಧತಿಯಲ್ಲಿ ನ್ಯೂನ್ಯತೆ ನೋಡಿರಲ್ಲ, ಸಂಪತ್ತಿನ ವರ್ಗಾವಣೆ, ಸಂಪತ್ತನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡೋಕ್ಕೆ ತೊಂದರೆ ಆಗಿತ್ತು. ಅದನ್ನು ನಿವಾರಣೆ ಮಾಡೋಕ್ಕೆ ಈ ಮೌಲ್ಯ ವರ್ಗಾವಣೆ ಸಾಧನವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆದರೆ ಇತ್ತೀಚೆಗೆ ಹಣದ ಬಳಕೆಯನ್ನು ಕಡಿಮೆ ಮಾಡಿ ಹೆಚ್ಚು ಡಿಜಿಟಲ್ ವ್ಯವಹಾರಗಳನ್ನು ನೋಡಿ. ಇತ್ತೀಚಿನ ದಿನಮಾನಗಳಲ್ಲಿ ಏನು ಮಾಡಿರಿ, ಹಣದ ಬಳಕೆಯನ್ನು ಕಡಿಮೆ ಮಾಡಿ ಹೆಚ್ಚಾಗಿ ಡಿಜಿಟಲ್ ವಹಿವಾಟುಗಳನ್ನು ಆರ್ಥಿಕತೆ ಕಡೆಗೆ ಸಾಗಲು ಕೆಲವು ದೇಶಗಳು ಏನಾಗ್ತಾ ಇದ್ದಾವ್ರಿ, ಪ್ರಯತ್ನಿಸ್ತಾ ಇದ್ದಾವ. ಹಣದ ಚಲಾವಣೆ ಕಡಿಮೆ ಮಾಡಿರಿ, ಡಿಜಿಟಲ್ ಅಂದರೆ ತಂತ್ರಜ್ಞಾನ ಭರಿತವಾಗಿ ಹಣದ ವಿನಿಮಯವನ್ನು ಮಾಡಲು ನೋಡಿ ಏನಪ್ಪ ಅಂದ್ರೆ ಪ್ರಯತ್ನಿಸ್ತಾ ಇದ್ದಾವ. ಕಳೆದ ಕೆಲವು ವರ್ಷಗಳಲ್ಲಿ ಜನ್ಧನ್ ಖಾತೆ, ಆಧಾರಿತ ಪಾವತಿಗಳು, ಇ ವ್ಯಾಲೆಟ್, ನಂತರ ರಾಷ್ಟ್ರೀಯ ಹಣಕಾಸು ಸ್ವಿಚ್ ಮುಂತಾದವುಗಳ ಮೂಲಕ ಉಪಯುಕ್ತ ಹಣರಹಿತ ವ್ಯವಸ್ಥೆಗಳಿಗೆ ಸಾಗುವ ಸರ್ಕಾರದ ನಿರ್ಧಾರವನ್ನು ಬಲಪಡಿಸೋಕೆ ಏನಾಗ್ತಾ ಇದ್ದೀರಿ, ಸಹಾಯಕವಾಗ್ತಾ ಇದೆ. ನೋಡಿ, ಹಣ ಏನಪ್ಪ ಅಂದ್ರೆ ವಿನಿಮಯ ಮಾಡ್ದೇನೆ ತಂತ್ರಜ್ಞಾನ ಭರಿತವಾಗಿ ಏನಪ್ಪ ಅಂದ್ರೆ ಡಿಜಿಟಲ್ ತಂತ್ರಜ್ಞಾನ ಭರಿತವಾಗಿ ಹಣವು ವಿನಿಮಯ ಕಾರ್ಯವನ್ನು ನಿರ್ವಹಿಸ್ತೈತೆ ಅನ್ನುವಂಥಕ್ಕಾಗಿ ಅನೇಕ ರೀತಿಯಾದಂಥ ತಂತ್ರಜ್ಞಾನವನ್ನು ಬಳಸಿ ಹಣ ಏನಾಗ್ತಾ ಇದ್ದೀರಿ, ಚಲಾವಣೆ ಆಗ್ತಾ ಇದೆ. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಇವತ್ತಿನ ತರಗತಿಯಲ್ಲಿ ಹಣ ಮತ್ತು ಬ್ಯಾಂಕ್ ವ್ಯವಹಾರಗಳಲ್ಲಿ ಹಣ ಹೆಂಗೆ ಬಂತು, ಸಾಟಿ ವಿನಿಮಯ ಪದ್ಧತಿ ಆಧುನಿಕ ಏನಪ್ಪ ಅಂದ್ರೆ ಹಿಂದಿನ ಕಾಲದಲ್ಲಿ ಮನುಷ್ಯ ಯಾವ ರೀತಿಯಾದಂಥ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ದ, ನಂತರ ಮಾನವನ ಬಯಕೆಗಳು ಮತ್ತು ಆತನ ಆಸೆ ಆಕಾಂಕ್ಷೆಗಳು ಬದಲಾವಣೆಯಾಗುತ್ತಾ ಹೋದಂತೆ ಹೆಂಗೆ ವಸ್ತುವಿನ ವಿಭಜನೆಯಲ್ಲಿ ಕೊರತೆ ಉಂಟಾಯಿತು. ಇದರಿಂದಾಗಿ ಸಾಟಿ ವಿನಿಮಯ ಪದ್ಧತಿ ವಿಧಿಸಿದಂಥ ನ್ಯೂನ್ಯತೆಗಳನ್ನು ನೋಡಿದ್ದೀವಿ. ಅದರ ಆಧಾರದ ಮೇಲೆ ಬಂದಂಥದ್ದೇ ಹಣ ಅಂದರೆ ಏನು ಹಾಗೂ ಹಣವು ಯಾವ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ನೋಡಿ, ಸರ್ವರಿಂದಲೂ ಮನ್ನಿಸಲ್ಪಟ್ಟಂಥ ಯಾವುದೇ ವಸ್ತುವನ್ನು ನಾವು ಏನಂತ ಕರಿತೀವಿ, ಹಣ ಅಂತ ಕರಿತೀವಿ ಅಂತ ನೋಡೀವಿ. ಹಣದ ಕಾರ್ಯಗಳು ಎರಡದವ, ಒಂದು ಪ್ರಾಥಮಿಕ ಕಾರ್ಯಗಳು, ಇನ್ನೊಂದು ಮಾಧ್ಯಮಿಕ ಕಾರ್ಯಗಳು. ಪ್ರಾಥಮಿಕ ಕಾರ್ಯಗಳಲ್ಲಿ ವಿನಿಮಯ ಮಾಧ್ಯಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ, ಮೌಲ್ಯಮಾಪನದ ಸಾಧನವಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಮಾಧ್ಯಮಿಕ ಕಾರ್ಯಗಳಲ್ಲಿ ಮೌಲ್ಯ ಸಂಗ್ರಹಣೆಯ ಸಾಧನವಾಗಿ ಹಣ ಕೆಲಸ ಮಾಡ್ತೈತಿ. ಲೇವಾದೇವಿ ವ್ಯವಹಾರದ ನಿರ್ದಿಷ್ಟ ಮಾಪನವನ್ನು ನಿರ್ಧರಿಸ್ತೈತಿ ಹಾಗೂ ಮೌಲ್ಯ ವರ್ಗಾವಣೆಯ ಸಾಧಕನಾಗಿ ಹಣವು ಏನು ಮಾಡ್ತೈತಿ ರೀ, ಕೆಲಸವನ್ನು ಮಾಡ್ತೈತಿ ಅಂತ ಹೇಳ್ತೀವಿ. ಇಷ್ಟು ಇವತ್ತಿನ ತರಗತಿಯಲ್ಲಿ ಸಾಕು. ಉಳಿದಿದ್ದನ್ನು ನಂತರದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.